Hello, my dear students. Welcome to Benzene Chemistry YouTube channel. So, dear students, ಇವತ್ತು ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದರೆ ವಿ ವಿಲ್ ಡಿಸ್ಕಸ್ ಅಬೌಟ್ ಯೂನಿಟ್ 1 ಸಾಲಿಡ್ ಸ್ಟೇಟ್. ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಈಗಾಗಲೇ ನಿಮ್ಮದೆಲ್ಲ ಥಿಯರಿ ಎಕ್ಸಾಮ್ಸ್ ಮುಗಿದೋಗಿದೆ. ಸೊ ವಿದೌಟ್ ವೇಸ್ಟಿಂಗ್ ಅ ಸಿಂಗಲ್ ಸೆಕೆಂಡ್ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ KCET. ಹೌದಾ? ಸೊ ನೀವು ಎಷ್ಟು ಟೈಮ್ ಈಗ ವೇಸ್ಟ್ ಮಾಡ್ತಿರಲ್ಲ ಅಷ್ಟು ನಿಮ್ಮ ಲೈಫಲ್ಲಿ ಈ ಟೈಮ್ ಯಾವತ್ತೂ ಸಿಗೋದಿಲ್ಲ. ಇದು ವೇಸ್ಟ್ ಮಾಡಿರೋದು ವೇಸ್ಟಾಗಿ ಉಳ್ಕೊಂಡ್ಬಿಡುತ್ತೆ. ಹೌದಾ? ಸೊ ವಿದೌಟ್ ವೇಸ್ಟಿಂಗ್ ಸಿಂಗಲ್ ಸೆಕೆಂಡ್ ಏನು ಮಾಡಿ ನೀವು KCET ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿ, ಏನಾ? ಸೊ ಸ್ಟೂಡೆಂಟ್ಸ್, ಫಸ್ಟ್ ಏನು ಮಾಡೋಣ ಅಂತಂದರೆ ಈ ವಿಡಿಯೋದಲ್ಲಿ ನಾವು ಸಿನಾಪ್ಸಿಸನ್ನು ಥರೋವಾಗಿ ನೋಡೋಣ. ಹೌದಾ? ಸೊ ವಿಲ್ ಡಿಸ್ಕಸ್ ಅಬೌಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸಿನಾಪ್ಸಿಸ್ ಫಾರ್ KCET. ಓಕೆ, ಲೆಟ್ ಸ್ಟಾರ್ಟ್. ಸ್ಟೂಡೆಂಟ್ಸ್ ನೋಡಿ, ಈ ಟಾಪಿಕಲ್ಲಿ ಫಸ್ಟ್ ವಿ ವಿಲ್ ಕಮ್ ಅಕ್ರಾಸ್ ದ ಕ್ರಿಸ್ಟಲೈನ್ ಆ್ಯಂಡ್ ಅಮರ್ಪ ಸಾಲಿಡ್ಸ್. ಟೈಪ್ ಆಫ್ ಸಾಲಿಡ್ಸಲ್ಲಿ ಕ್ರಿಸ್ಟಲೈನ್ ಸಾಲಿಡ್ ಮತ್ತು ಅಮರ್ಪ ಸಾಲಿಡ್ ಅಂತ ಬರುತ್ತೆ. ಸೊ ಅದರ ಡಿಫ್ರೆನ್ಸನ್ನು ಕೇಳ್ತಿರ್ತಾರೆ. ಸೊ ಇದ್ರ ಮೇಲೆ ಸಿಂಪಲ್ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಹೌದಾ? ಸೊ ದ ಕ್ವಶನ್ಸ್ ಆರ್ ವೆರಿ ಸಿಂಪಲ್ ಬೇಸ್ಡ್ ಆನ್ ದಿಸ್. ನೋಡ್ತಾ ಹೋಗೋಣ. ನೋಡಿ, ಕ್ರಿಸ್ಟಲೈನಲ್ಲಿ ಯಾವ ಥರ ಇರುತ್ತೆ, ಅಮರ್ಪಸಲ್ಲಿ ಯಾವ ಥರ ಇರುತ್ತೆ. ಆಲ್ರೆಡಿ ನೀವು ಥಿಯರಿಗೆ ಇದನ್ನು ಪ್ರಿಪೇರ್ ಆಗೇ ಇರ್ತೀರ. ಹೌದಾ? ಸೊ ನೋ ಡೌಟ್ ಇನ್ ದ್ಯಾಟ್. ಆದರೂ ಒಂದು ಸರ್ತಿ ರಿವೈಸ್ ಮಾಡ್ತೀನಿ. ಓಕೆನಾ? ಸೊ ಕ್ರಿಸ್ಟಲೈನ್ ಸಾಲಿಡ್ಸ್ ಹ್ಯಾವ್ ಲಾಂಗ್ ರೇಂಜ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಈ ಅಮರ್ಪಸಲ್ಲಿ ಇರುತ್ತೆ, ಶಾರ್ಟ್ ರೇಂಜ್ ಇರುತ್ತೆ. ಹೌದಾ? ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಈಸ್ ನಾಟ್ ಆರ್ಡರ್ಲಿ ಅರೇಂಜ್ಮೆಂಟ್, ಇಟ್ ಈಸ್ ರ್ಯಾಂಡಮ್ಲಿ ಅರೇಂಜ್ಡ್. ಪಾರ್ಟಿಕಲ್ಸ್ ಎಲ್ಲ ಏನಾಗಿರುತ್ತೆ, ಇಲ್ಲಿ ರ್ಯಾಂಡಮ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಕ್ರಿಸ್ಟಲೈನ್ ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಶೇಪ್ ಆ್ಯಂಡ್ ದೀಸ್ ಅಮರ್ಪಸ್ ಹ್ಯಾವ್ ಇರ್ರೆಗ್ಯುಲರ್ ಶೇಪ್. ಜನರಲಿ ದ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್. ಇದು ಇಂಪಾರ್ಟೆಂಟ್ ನೋಡಿ, ಇದರ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡುವಂಥ ಪ್ರೊಬ್ಯಾಬಿಲಿಟಿ ಇರುತ್ತೆ. ಸೊ ದ ಕ್ರಿಸ್ಟಲೈನ್ಸ್ ಆರ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್. ಏನಪ್ಪ ಆನ್ ಐಸೋಟ್ರೋಪಿಕ್ ಅಂತಂದರೆ, ಸಿ ಇಫ್ ಯು ಟ್ರೈ ಟು ಮೆಜರ್ ಅ ಫಿಸಿಕಲ್ ಕ್ವಾಂಟಿಟಿ, it has different value if you measured along different direction in the same crystal. ನೀವು ನೋಡಿ, ಒಂದು ಯಾವುದಾದ್ರು ಒಂದು ಫಿಸಿಕಲ್ ಕ್ವಾಂಟಿಟಿ ಏನೋ, ಫಾರ್ ಎಕ್ಸಾಂಪಲ್ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ನೀವು ಮೆಜರ್ಮೆಂಟ್ ಮಾಡೋಕ್ಕೆ ಹೋದರೆ ಇಲ್ಲಿ ಕ್ರಿಸ್ಟಲೈನ್ ಸಾಲಿಡಲ್ಲಿ ಇಟ್ ಹ್ಯಾಸ್ ಡಿಫ್ರೆಂಟ್ ವ್ಯಾಲ್ಯೂ ಇಫ್ ಯು ಮೆಜರ್ ಅಲಾಂಗ್ ದಿಸ್ ಡೈರೆಕ್ಷನ್, ಇಟ್ ಹ್ಯಾಸ್ ಡಿಫ್ರೆಂಟ್ ವ್ಯಾಲ್ಯೂ ಇಫ್ ಯು ಮೆಜರ್ ಅಲಾಂಗ್ ದಿಸ್ ಡೈರೆಕ್ಷನ್. ನೀವು ಈ ಥರ ಮೆಜರ್ಮೆಂಟ್ ಮಾಡಿದ್ರೆ ಬೇರೆ ವ್ಯಾಲ್ಯೂ ಬರುತ್ತೆ, ಈ ಕಡೆ ಮೆಜರ್ಮೆಂಟ್ ಮಾಡಿದ್ರೆ ಬೇರೆ ವ್ಯಾಲ್ಯೂ ಬರುತ್ತೆ. ಹೌದಾ? ಸೊ ದೀಸ್ ಆರ್ ಕಾಲ್ಡ್ ಆಸ್ ಆನ್ ಐಸೋಟ್ರೋಪಿಕ್. ಹೌದಾ? ಅಂದರೆ ಐಸೋಟ್ರೋಪಿ ಇಲ್ಲ, ಎಲ್ಲ ಕಡೆನೂ ಸೇಮ್ ಇಲ್ಲ, ಬೇರೆ ಬೇರೆ ಡೈರೆಕ್ಷನ್ಗೆ ಮೆಜರ್ಮೆಂಟ್ ಮಾಡಿದ್ರೆ ಆ ಫಿಸಿಕಲ್ ಕ್ವಾಂಟಿಟಿ ವ್ಯಾಲ್ಯೂ ಎಲ್ಲ ಏನಾಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಬಟ್ ಹಿಯರ್ ಇನ್ ಕೇಸ್ ಆಫ್ ಅಮರ್ಪಸ್ ಸಾಲಿಡ್ಸ್ ದೇ ಆರ್ ಐಸೋಟ್ರೋಪಿಕ್ ಇನ್ ನೇಚರ್. ಸೊ ದೇ ಆರ್ ಐಸೋಟ್ರೋಪಿಕ್ ಇನ್ ನೇಚರ್ ಲೈಕ್ ಲಿಕ್ವಿಡ್ಸ್. ಲಿಕ್ವಿಡ್ ಥರ ಏನಿರ್ತಾವೆ, ಐಸೋಟ್ರೋಪಿಕ್ ಇರುತ್ತೆ. ಇಫ್ ಯು ಟ್ರೈ ಟು ಮೆಜರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಅ ಅಮರ್ಪಸ್ ಸಾಲಿಡ್, ಇಟ್ ಹ್ಯಾಸ್ ಸೇಮ್ ವ್ಯಾಲ್ಯೂ ಇಫ್ ಯು ಮೆಜರ್ ಅಲಾಂಗ್ ಎನಿ ಡಿರೆಕ್ಷನ್. ನೀವು ಯಾವ ಥರ ಬೇಕಾದ ಥರ ಯಾವ ಡಿರೆಕ್ಷನಲ್ಲಿ ಮೆಜರ್ಮೆಂಟ್ ಮಾಡಿದ್ರು ಇಟ್ ವಿಲ್ ಹ್ಯಾವ್ ದ ವೆರಿ ಸೇಮ್ ವ್ಯಾಲ್ಯೂ. ದೇ ಆರ್ ಟ್ರೂ ಸಾಲಿಡ್ಸ್. ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಟ್ರೂ ಸಾಲಿಡ್ಸ್. ವಾಟ್ ಅಬೌಟ್ ಅಮರ್ಪಸ್? ದೇ ಆರ್ ಸೂಡೋ ಸಾಲಿಡ್ಸ್. ದೇ ಆರ್ ಸೂಡೋ ಸಾಲಿಡ್ಸ್ ಆರ್ ಸಮಟೈಮ್ಸ್ ದೇ ಆರ್ ಕಾಲ್ಡ್ ಆಸ್ ಸೂಪರ್ ಕೂಲ್ಡ್ ಲಿಕ್ವಿಡ್. ಈ ಅಮರ್ಪಸ್ ಏನು ಕರೀತಾರೆ ಅಂತಂದರೆ ಸೂಡೋ ಸಾಲಿಡ್ ಅಂತ ಕರೀತಾರೆ, ಅಥವಾ ಸೂಪರ್ ಕೂಲ್ಡ್ ಲಿಕ್ವಿಡ್ಸ್ ಅಂತ ಕರೀತಾರೆ. ಹೌದಾ? ನೆಕ್ಸ್ಟು ದೇ ಹ್ಯಾವ್ ಡೆಫಿನೆಟ್ ಹೀಟ್ ಆಫ್ ಫ್ಯೂಷನ್. ನೋಡಿ, ಕ್ರಿಸ್ಟಲೈನ್ ಡೆಫಿನೆಟ್ ಹೀಟ್ ಆಫ್ ಫ್ಯೂಷನ್ ಇರುತ್ತೆ. ಹೀಟ್ ಆಫ್ ಫ್ಯೂಷನ್ ಡೆಫಿನೆಟ್ ಇರುತ್ತೆ. ಹೌದಾ? ಶಾರ್ಪ್ ಹೀಟ್ ಆಫ್ ಫ್ಯೂಷನ್ ಇರುತ್ತೆ. ಬಟ್ ಅಮರ್ಪಸ್ಸಲ್ಲಿ ಆ ಥರ ಆಗೋದಿಲ್ಲ. ದೇ ಡೋಂಟ್ ಹ್ಯಾವ್ ಡೆಫಿನೆಟ್ ಹೀಟ್ ಆಫ್ ಫ್ಯೂಷನ್. ಹೀಟ್ ಆಫ್ ಫ್ಯೂಷನ್ ಡೆಫಿನೆಟ್ ಆಗಿರೋದಿಲ್ಲ. ಹೌದಾ? ದೇ ಡೋಂಟ್ ಹ್ಯಾವ್ ಡೆಫಿನೆಟ್ ಹೀಟ್ ಆಫ್ ಫ್ಯೂಷನ್. ದೇ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ನೋಡಿ, ಕ್ರಿಸ್ಟಲೈನ್ ಹೆಂಗಿರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಶಾರ್ಪ್ ಇರುತ್ತೆ. ಬಟ್ ಅಮರ್ಪಸ್ ಹಂಗಿಲ್ಲ. ಇವು ಯಾವ ಥರ ಇರುತ್ತೆ, ದೇ ಮೆಲ್ಟ್ ಗ್ರ್ಯಾಜುವಲಿ ಆರ್ they become soft gradually over range of temperature and so can be molded. ಅವನು ಏನು ಮಾಡ್ಬೋದು, ನಾವು ಮೌಲ್ಡ್ ಮಾಡ್ಬೋದು. ಮೌಲ್ಡಿಂಗ್ ಮೀನ್ಸ್ ಚೇಂಜಿಂಗ್ ಆಫ್ ದಿ ಸೇಪ್ ಬೈ ಹೀಟಿಂಗ್. ಹೀಟ್ ಮಾಡಿದ ಕೂಡಲೇ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಾಗ ಏನು ಮಾಡ್ಬೋದು, ನಾವು ಸೇಪನ್ನು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್. ಹೌದಾ? ಅಥವಾ ಗ್ಲಾಸನ್ನು ಹೀಟ್ ಮಾಡಿದ್ರೆ ಮೆಲ್ಟ್ ಆಗುತ್ತೆ, ಅದು ಹೌದಾ, ಸಾಫ್ಟ್ ಆಗಿರುತ್ತೆ. ಅದನ್ನ ಏನು ಮಾಡ್ಬೋದು, ನಾವು ಬೇರೆ ಬೇರೆ ಡಿಸೈನ್ಗೆ ಚೇಂಜ್ ಮಾಡ್ಕೋಬಹುದು. ಮೋಲ್ಡಿಂಗ್ ಅಂತ ಕರೀತಾರೆ ಅದಕ್ಕೆ. ಹೌದಾ? ಹಿಯರ್ ಎಕ್ಸಾಂಪಲ್ ಆರ್ ಸೋಡಿಯಂ ಕ್ಲೋರೈಡ್, ಡೈಮಂಡ್ ಎಕ್ಸೆಟ್ರಾ. ಇಲ್ಲಿ ಎಕ್ಸಾಂಪಲ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇವು. ರಬ್ಬರ್, ಪ್ಲಾಸ್ಟಿಕ್, ಗ್ಲಾಸ್ ಆ್ಯಂಡ್ ಕ್ವಾರ್ಜ್ ಬರುತ್ತೆ ಇಲ್ಲಿ. ಹೌದು, ಕ್ವಾರ್ಜ್. ಹೌದಾ? ಕ್ವಾರ್ಜಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಮರ್ಪಸ್ ಅಂತ. ಹೌದಾ? ಕ್ವಾರ್ಜಲ್ಲಿ ಕ್ರಿಸ್ಟಲೈನ್ ಕ್ವಾರ್ಜ್ ಸಿಗುತ್ತೆ, ಅಮರ್ಪಸ್ ಸಿಗುತ್ತೆ. ಅರ್ಥ ಆಯ್ತಲ್ಲ ಇದು? ವಿಲ್ ಗೋ ಫಾರ್ ನೆಕ್ಸ್ಟ್.
ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲಿಡ್ಸ್ ನೋಡಿ, ಸಾಲಿಡ್ಸ್ ಅಲ್ಲಿ ಎಷ್ಟು ಟೈಪ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ಇದ್ರ ಮೇಲಿಂದ ಕ್ವಶನ್ಸ್ ಬರುವಂತ ಪ್ರೊಬಬಿಲಿಟಿ ಜಾಸ್ತಿ ಇದೆ. ಸೊ ಇನ್ ಸಾಲಿಡ್ಸ್ ದೇರ್ ಆರ್ ದ ಫಾಲೋವಿಂಗ್ ಟೈಪ್ಸ್. ಹೌದಾ ನೋಡಿ, ಮಾಲಿಕ್ಯುಲರ್ ಸಾಲಿಡ್ಸ್, ಮೆಟಾಲಿಕ್ ಸಾಲಿಡ್ಸ್, ಕೋವಾಲೆಂಟ್ ಸಾಲಿಡ್ಸ್ ಅಂಡ್ ಅಯಾನಿಕ್ ಸಾಲಿಡ್ಸ್. ದೇರ್ ಆರ್ ಓನ್ಲಿ 4 ಟೈಪ್ಸ್: ಮಾಲಿಕ್ಯುಲರ್, ಮೆಟಾಲಿಕ್, ಕೋವಾಲೆಂಟ್ ಅಂಡ್ ಅಯಾನಿಕ್. ಮಾಲಿಕ್ಯುಲರ್ ಸಾಲಿಡ್ಸ್ ಅಂದ್ರೆ ಏನು? ಸಿ ದೀಸ್ ಸಾಲಿಡ್ಸ್ ಕಂಟೈನ್ಸ್ ದ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಸ್ ಮಾಲಿಕ್ಯೂಲ್. ಇದರಲ್ಲಿ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾವುದು? ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಈ ಸಾಲಿಡ್ ಎದರಿಂದ ಆಗಿರುತ್ತೆ ಅಂದ್ರೆ ಮಾಲಿಕ್ಯೂಲ್ ದಿಂದ ಆಗಿರುತ್ತೆ. ಹೌದಾ? ಸೊ ಈ ಮಾಲಿಕ್ಯೂಲ್ ಹೆಂಗಿರ್ತಾವೆ ಅಂತಂದ್ರೆ ದೀಸ್ ಮಾಲಿಕ್ಯೂಲ್ಸ್ ಆರ್ ನ್ಯೂಟ್ರಲ್. ಮಾಲಿಕ್ಯೂಲ್ಸ್ ಹೆಂಗಿರ್ತವೆ? ನ್ಯೂಟ್ರಲ್. ಸೊ ನ್ಯೂಟ್ರಲ್ ಮಾಲಿಕ್ಯೂಲ್ಗಳ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾವ್ದಿರಬಹುದು? ಎಸ್, ವೆರಿ ಗುಡ್. ಪ್ರೊಬ್ಯಾಬ್ಲಿ ಯಾವ್ದಿರುತ್ತೆ ಅಂತಂದ್ರೆ ಡಿಸ್ಪರ್ಷನ್ ಫೋರ್ಸ್. ಅದು ಕರಿತೀವಿ ನಾವು ಡಿಸ್ಪರ್ಷನ್ ಫೋರ್ಸ್. ಹೌದಾ? ಡಿಸ್ಪರ್ಷನ್ ಫೋರ್ಸ್ ಇರಬಹುದು, ಡೈಪೋಲ್ ಮೂವ್ಮೆಂಟ್ ಇರಬಹುದು, ಹೈಡ್ರೋಜನ್ ಬಾಂಡಿಂಗ್ ಇರಬಹುದು. ನೋಡೋಣ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ ಮಾಲಿಕ್ಯುಲರ್ ಸಾಲಿಡ್ಸ್ ಅಲ್ಲಿ. ಆ ಟೈಪ್ಸ್ ಅಲ್ಲಿ ಡಿಫರೆನ್ಸಿಯೇಟ್ ಮಾಡ್ತಾ ಹೋಗೋಣ. ಹೌದಾ? ಎಕ್ಸಾಂಪಲ್ ನೋಡಿ, ಏನಿಗೆ ಇದಕ್ಕೆ ಆಲ್ ನೋಬಲ್ ಗ್ಯಾಸ್ ಮಾಲಿಕ್ಯೂಲ್ಸ್. ಯು ಕ್ಯಾನ್ ಗಿವ್ ಎಕ್ಸಾಂಪಲ್ ಫಾರ್ ದಿಸ್ ಮಾಲಿಕ್ಯುಲರ್ ಸಾಲಿಡ್: ಆರ್ಗಾನ್, ಹೈಡ್ರೋಕ್ಲೋರಿಕ್ ಆಸಿಡ್, ವಾಟರ್ ಇನ್ ದ ಫಾರ್ಮ್ ಆಫ್ ಐಸ್. ಹೌದಾ? ಪ್ಯಾರಾಪಿನ್ ವ್ಯಾಕ್ಸ್ ಎಕ್ಸೆಟ್ರಾ, ಇವನ್ನೆಲ್ಲ ಕೊಡ್ಬೋದು ನಾವು. ಫಿಸಿಕಲ್ ನೇಚರ್ ಹೆಂಗಿರುತ್ತೆ? ದೇ ಆರ್ ಸಾಫ್ಟ್. ಅಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ದೇ ಆರ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್, ಮೀನ್ಸ್ ದೇ ಡು ನಾಟ್ ಕಂಡಕ್ಟ್. ಹೌದಾ? ಕರೆಂಟ್ನ ಪಾಸ್ ಮಾಡೋದಿಲ್ಲ. ಅವೆಲ್ಲ ಹೆಂಗಿರ್ತವೆ? ಇನ್ಸುಲೇಟರ್ಸ್. ಹೌದಾ? ಈ ಟೈಪ್ಸ್ ಬರುತ್ತಲ್ಲ, ನೋಡೋಣ ಮಾಲಿಕ್ಯುಲರ್ ಸಾಲಿಡ್ಸ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಯಾವ್ದು ಬರೋದು? ಮೆಟಾಲಿಕ್ ಸಾಲಿಡ್. ನೋಡಿ, ಮೆಟಾಲಿಕ್ ಸಾಲಿಡ್ ಅಲ್ಲಿ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾವ್ದು ಇರ್ತವೆ? ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್. ದೇ ಆರ್ ಕಾಲ್ಡ್ ಆಸ್ ಕೆರ್ನೆಲ್ಸ್. ಎಂತ ಕರಿತೀವಿ ಅವುಗಳನ್ನ ನಾವು? ಕೆರ್ನೆಲ್ ಅಂತ ಕರಿತೀವಿ. ಹೌದಾ? ಸಿ ಅಂಡ್ ದ ಮೊಬೈಲ್ ಎಲೆಕ್ಟ್ರಾನ್ಸ್. ಇಲ್ಲಿ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾವುದು? ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್. ಸೊ ಮೆಟಲ್ ಹೆಂಗ್ ಕೆರ್ನೆಲ್ ಆಗುತ್ತೆ ಅಂತಂದ್ರೆ ಮೆಟಲ್ ಪ್ರಾಪರ್ಟಿ ಏನು? ಎಸ್, ವೆರಿ ಗುಡ್. ಏನ್ ಮಾಡುತ್ತೆ ಅದು? ಇಟ್ ಲೂಸಸ್ ಎಲೆಕ್ಟ್ರಾನ್. ಬೈ ಲೂಸಿಂಗ್ ಎಲೆಕ್ಟ್ರಾನ್ ಇಟ್ ಬಿಕಮ್ಸ್ ಅಯಾನ್. ಸೊ ದಿಸ್ ಅಯಾನ್ ಈಸ್ ಕಾಲ್ಡ್ ಆಸ್ ಕೆರ್ನೆಲ್. ಇದಕ್ಕೆ ಏನ್ ಕರಿತೇವೆ ನಾವು? ಕೆರ್ನೆಲ್ ಅಂತ ಕರಿತೇವೆ. ಸೊ ಇದು ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಹೌದಾ? ಆಮೇಲೆ ದೀಸ್ ಎಲೆಕ್ಟ್ರಾನ್ಸ್ ಆರ್ ಫ್ರೀ ಟು ಮೂವ್ ಥ್ರೂಔಟ್ ದಿ ಮೆಟಾಲಿಕ್ ಕ್ರಿಸ್ಟಲ್. ಸೊ ದೀಸ್ ಆರ್ ಕಾಲ್ಡ್ ಆಸ್ ಸಿ ಆಫ್ ಮೊಬೈಲ್ ಎಲೆಕ್ಟ್ರಾನ್. ಏನಂತ ಕರಿತೀವಿ ಅವುಗಳನ್ನ? ಸಿ ಆಫ್ ಮೊಬೈಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾವ್ದಿರುತ್ತೆ ನೋಡಿ? ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಇದೆ, ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಇದೆ. ಹೌದಾ? ಸೊ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲಿ ಫೋರ್ಸ್ ಯಾವ್ದಿರುತ್ತೆ ಅಂತಂದ್ರೆ ಪಾಸಿಟಿವ್ ಅಯಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಹೌದಾ? ಆಕ್ಚುಲಿ ನಾವು ಇಲ್ಲಿ ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ ನಾವು ಇದನ್ನ. ಇಲ್ಲಿ ಇರುವಂತ ಆಕ್ಚುಯಲ್ ಫೋರ್ಸ್ ಯಾವುದು ಅಂತಂದ್ರೆ ಮೆಟಾಲಿಕ್ ಬಾಂಡ್. ನೆನ್ಪಿಟ್ಟುಕೊಳ್ಳಿ. ಹೌದಾ? ಎಕ್ಸಾಂಪಲ್ಸ್ ನೋಡಿ, ಈಸಿ. ಸಿಲ್ವರ್ ಕೊಡ್ಬೋದು, ಕಾಪರ್ ಕೊಡ್ಬೋದು, ಮೆಗ್ನೀಷಿಯಂ ಕೊಡ್ಬೋದು, ಜಿಂಕ್ ಕೊಡ್ಬೋದು, ಐರನ್ ಕೊಡ್ಬೋದು ಎಕ್ಸೆಟ್ರಾ. ಹೌದಾ? ನೀವು ಯಾವ ಬೇಕಾದ ಮೆಟಲ್ಸ್ನು ಕೊಡ್ಬೋದು ಇಲ್ಲಿ ಮೆಟಾಲಿಕ್ ಸಾಲಿಡ್ಗೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ನೇಚರ್ ಯಾವುದು ಮೆಟಲ್ಸ್ದು? ದೇ ಆರ್ ಡಕ್ಟೈಲ್ ಅಂಡ್ ಮೆಲ್ಲೇಬಲ್. ಡಕ್ಟಿಲಿಟಿ ಅಂಡ್ ಮೆಲ್ಲೇಬಿಲಿಟಿ. ಹೌದಾ? ತನ್ಯ ಮತ್ತು ಕುಟ್ಟ ಗುಣಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಹೌದಾ? ತನ್ಯ ಮತ್ತು ಕುಟ್ಟ ಗುಣಗಳು. ಸೊ ನೀವೇನಾದ್ರೂ ಹ್ಯಾಮರಿಂಗ್ ಮಾಡಿದ್ರೆ, ಏನಾದ್ರೂ ಹ್ಯಾಮರ್ದಿಂದ ಹೊಡೆದ್ರೆ, ಸೊ ದೇ ಆರ್ ರಿಮೂವ್ಡ್ ಆಸ್ ಸೀಟ್ಸ್ ಆರ್ ವೈರ್ಸ್. ಅವು ಪದರ ಅವು ನಾವೇನು ಮಾಡ್ಬೋದು? ಸಪ್ರೇಟ್ ಮಾಡ್ಬೋದು, ಅಥವಾ ವೈರ್ ಥರ, ಥ್ರೆಡ್ ಥರ ಏನು ಮಾಡ್ಬೋದು? ಸಪ್ರೇಟ್ ಮಾಡ್ಬೋದು. ಡಕ್ಟಿಲಿಟಿ ಆ್ಯಂಡ್ ಮೆಲ್ಲೇಬಿಲಿಟಿ ಅಂತ ಕರಿತೀವಿ. ಆ್ಯಂಡ್ ದೀಸ್ ಆರ್ ಗುಡ್ ಕಂಡಕ್ಟರ್ಸ್ ಇವನ್ ಇನ್ ಸಾಲಿಡ್ ಸ್ಟೇಟ್. ದೇ ಆರ್ ಗುಡ್ ಕಂಡಕ್ಟರ್ಸ್. ನೆನ್ಪಿಟ್ಕೊಳ್ಳಿ, ದೇ ಆರ್ ಗುಡ್ ಕಂಡಕ್ಟರ್ಸ್. ನೆಕ್ಸ್ಟ್ ಬರೋದು ಯಾವುದು? ಕೋವಾಲೆಂಟ್ ಸಾಲಿಡ್. ಇದು ಇಂಪಾರ್ಟೆಂಟು. ಕೋವಾಲೆಂಟ್ ಸಾಲಿಡ್ ಇಲ್ಲಿ ತನಕ ಬಂದಿರೋ ಕ್ವಶನ್ಸ್ ಅಲ್ಲಿ ಇದ್ರ ಮೇಲೆ ಬಂದಿರೋ ಕ್ವಶನ್ ಜಾಸ್ತಿ. ಕೋವಾಲೆಂಟ್ ಸಾಲಿಡ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾವ್ದಿರುತ್ತೆ? ಆಟಮ್ಸ್ ಇರುತ್ತೆ. ಯಾವುದು? ಆಟಮ್ಸ್. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಆಟಮ್ಸ್ ಈಸ್ ಎಲೆಕ್ಟ್ರೋವ್ಯಾಲೆಂಟ್ ಬಾಂಡ್. ಅದು ಸಾರಿ ಎಲೆಕ್ಟ್ರೋವ್ಯಾಲೆಂಟ್ ಅಲ್ಲ, ಕೋವಾಲೆಂಟ್ ಬಾಂಡ್. ದ ಬಾಂಡ್ ಫಾರ್ಮ್ಡ್ ಬೈ ಸೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಕೋವಾಲೆಂಟ್ ಬಾಂಡ್. ಹೌದಾ? ಎಲೆಕ್ಟ್ರಾನ್ ಸೇರಾದ್ಮೇಲೆ ಫಾರ್ಮ್ ಆಗುತ್ತಲ್ಲ ಬಾಂಡ್, ಅದು ಕೋವಾಲೆಂಟ್ ಬಾಂಡ್ ಇರುತ್ತೆ. ಎಕ್ಸಾಂಪಲ್ ಸಿಲಿಕಾ, SiO2, ಸಿಲಿಕಾನ್ ಕಾರ್ಬೈಡ್, ಡೈಮಂಡ್. ಹೌದಾ? ಇದರಲ್ಲಿ ಇನ್ನೊಂದು ಬರುತ್ತೆ ಗ್ರಾಫೈಟ್ ಅಂತ. ಯಾವುದು? ಗ್ರಾಫೈಟ್. ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಫ್ ದಿಸ್ ಕೈಂಡ್ ಗ್ರಾಫೈಟ್. ನೋಡಿ, ಈ ಸಿಲಿಕಾನ್ ಕಾರ್ಬೈಡು, ಸಿಲಿಕಾ, ಆಮೇಲೆ ಡೈಮಂಡ್ ಇವೆಲ್ಲ ಹಾರ್ಡ್ ಇರುತ್ತೆ ಅಂಡ್ ದೇ ಆರ್ ಇನ್ಸುಲೇಟರ್ಸ್. ಬಟ್ ಗ್ರಾಫೈಟ್ ಈಸ್ ಸಾಫ್ಟ್. ಗ್ರಾಫೈಟ್ ಹೆಂಗಿರುತ್ತೆ? ಸಾಫ್ಟ್ ಇರುತ್ತೆ. ಅಂಡ್ ಇಟ್ ಇಸ್ ಎ ಗುಡ್ ಕಂಡಕ್ಟರ್. ಸೇ ಗುಡ್ ಕಂಡಕ್ಟರ್. ಸೇ ಗುಡ್ ಕಂಡಕ್ಟರ್. ನೆನ್ಪಿಟ್ಕೊಳ್ಳಿ. ಹೌದಾ? ಗ್ರಾಫೈಟ್ ಹೆಂಗಿರುತ್ತೆ? ಬೀಯಿಂಗ್ ಎ
covalent solid or network solid, it is soft and good conductor of electricity. Next ಬರೋದು ionic solids. Obviously constituent particles ಯಾವುದು ions. So ಅದು cations ಮತ್ತು anions ಇರುತ್ತೆ. So anion ಮತ್ತು cation force of attraction ಯಾವುದು? Yes, very good. Coulombic force of attraction or electrostatic force of attraction. Example, sodium chloride, magnesium oxide, potassium chloride, barium chloride, etc. ಎಲ್ಲ ionic compoundಗಳನ್ನ ಬರೀಬಹುದು ನಾವಿಲ್ಲಿ. ಹೌದಾ? They are hard and brittle. They are hard and brittle. ಗಟ್ಟಿಯಾಗಿರುತ್ತವೆ ಮತ್ತು ಮೇಲಿಂದ ನೀವು ಏನಾದರೂ ಅವುಗಳನ್ನ ಕೆಳಗಡೆ ಬಿಟ್ಟರೆ ಒಡೆದೋಗುತ್ತೆ, ಚೂರು ಚೂರು ಆಗುತ್ತೆ. ಬ್ರಿಟಾಲಿಟಿ. ಆ್ಯಂಡ್ ದೇ ಆರ್ ಕಂಡಕ್ಟರ್. ಬಟ್ ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಇಲ್ಲಿ ಏನಿದೆ? ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಏನಪ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತಂದರೆ, ದೇ ಆರ್ ಇನ್ಸುಲೇಟರ್ ಇನ್ ಸಾಲಿಡ್. ನೆನಪಿಟ್ಟುಕೊಳ್ಳಿ, ಅಯಾನಿಕ್ ಸಾಲಿಡ್ಸ್ ಆರ್ ಇನ್ಸುಲೇಟರ್ಸ್ ಇನ್ ಸಾಲಿಡ್. ಯಾಕೆ ಇನ್ಸುಲೇಟರ್ ಆಗ್ತವೆ? ಇನ್ ಸಾಲಿಡ್ ಸ್ಟೇಟ್ ಅಯಾನ್ಸ್ ಡು ನಾಟ್ ಮೂವ್. ನೋಡಿ, ಸಾಲಿಡ್ ಅಲ್ಲಿ ಇದ್ದಾಗ ಏನಾಗೋದಿಲ್ಲ, ಅಯಾನ್ ಮೂವ್ ಆಗೋದಿಲ್ಲ. ದಟ್ಸ್ ವೈ ದೇ ಆರ್ ಇನ್ಸುಲೇಟರ್ಸ್ ಇನ್ ಸಾಲಿಡ್ ಸ್ಟೇಟ್. ಹೌದಾ? ಅವಾಗ ನೀವೇನಾದರೂ ಮೆಲ್ಟ್ ಮಾಡಿದ್ರೆ ಅಯಾನ್ಸ್ ಏನಾಗ್ತವೆ? ಮೂವ್ ಆಗ್ಬೋದಾ ಲಿಕ್ವಿಡ್ ಆದರೆ? ಅಥವಾ ಇಫ್ ಯು ಡಿಸಾಲ್ವ್ ದಿಸ್ ಅಯಾನಿಕ್ ಸಾಲಿಡ್ಸ್ ಇನ್ ವಾಟರ್, ಅಕ್ವಾ ಸೊಲ್ಯೂಷನ್ ಮಾಡಿದ್ರೆ ದೇ ವಿಲ್ ಗೆಟ್ ಚಾನ್ಸ್ ಟು ಮೂವ್. ದಟ್ಸ್ ವೈ ದೇ ವಿಲ್ ಕಂಡಕ್ಟ್ ಎಲೆಕ್ಟ್ರಿಕ್ ಕರೆಂಟ್. ಹೌದಾ? ಸಾಲಿಡ್ ಇದ್ರೆ ಇನ್ಸುಲೇಟರ್ಸ್, ಮೋಲ್ಟನ್ ಸ್ಟೇಟ್ ಅಥವಾ ಅಕ್ವಾ ಸೊಲ್ಯೂಷನ್ದಲ್ಲಿ ದೇ ಆರ್ ಗುಡ್ ಕಂಡಕ್ಟರ್ಸ್. ನೆನ್ಪಿಟ್ಕೊಳ್ಳಿ. ಹೌದಾ? ನೆಕ್ಸ್ಟ್ ನೋಡಿ, ಮಾಲಿಕ್ಯುಲರ್ ಸಾಲಿಡ್ಸ್ ಅಲ್ಲಿ ಟೈಪ್ಸ್ ಬರುತ್ತೆ. ಇದರ ಮೇಲೂ ಕ್ವಶನ್ಸ್ ಬರುತ್ತೆ ನೋಡಿ. ಸೊ ದೇರ್ ಆರ್ ತ್ರೀ ಟೈಪ್ಸ್ ಇನ್ ಮಾಲಿಕ್ಯುಲರ್ ಸಾಲಿಡ್: ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್, ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್, ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್. ಯಾವುದು? ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್, polar molecular solid and hydrogen bonded molecular solid. ಹೌದಾ? ಸೊ ಫಸ್ಟ್ ನಾನ್ ಪೋಲಾರ್ ಅಂತಂದ್ರೆ ನೋಡೋಣ. ನಾನ್ ಪೋಲಾರ್ ಹೆಂಗಿರುತ್ತೆ ಅಂತಂದ್ರೆ, ದ ಕಾನ್ಸ್ಟೆಂಟ್ ಪಾರ್ಟಿಕಲ್ಸ್ ಡೋಂಟ್ ಹ್ಯಾವ್ ಎನಿ ಚಾರ್ಜ್. ಹೌದಾ? ದೇ ಆರ್ ವೆರಿ ಸಾಫ್ಟ್, ದೇ ಆರ್ ಇನ್ಸುಲೇಟರ್ ಆಫ್ ಎಲೆಕ್ಟ್ರಿಸಿಟಿ, ದೇ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಇಲ್ಲಿ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾವ್ದಿರುತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನೀವು, ನಾನು ಅವಾಗಲೂ ಹೇಳಿದೆ ಗೊತ್ತಾ, ನೋಬಲ್ ಗ್ಯಾಸ್ ಅಟಮ್ಸ್ ಅಂತ. ನೋಬಲ್ ಗ್ಯಾಸ್ ಅಟಮ್ಸ್ ಎಲ್ಲ ಏನಾಗುತ್ತೆ ಅಂತಂದರೆ, ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ನಾನ್ ಪೋಲಾರ್. ಫಾರ್ ಎಕ್ಸಾಂಪಲ್ ಏನು ಅನ್ಕೊಳ್ಳೋಣ, ಆರ್ಗಾನ್ ಇದೆ ಅಂತ ಅನ್ಕೊಳ್ಳೋಣ. ಒನ್ ಆರ್ಗಾನ್ ಈಸ್ ಅಟ್ರಾಕ್ಟ್ ಅನದರ್ ಆರ್ಗಾನ್ ಬೈ ಲಂಡನ್ ಫೋರ್ಸ್ ಆರ್ ಡಿಸ್ಪರ್ಷನ್ ಫೋರ್ಸ್. ಹೌದಲ್ವಾ? ಹೌದಾ? ಇಲ್ಲಿ ನೋಡಿ, ಇಲ್ಲಿ ನಾನ್ ಪೋಲಾರ್ ಅಲ್ಲಿ ಯಾವ್ದಿರುತ್ತೆ? ಲಂಡನ್ ಫೋರ್ಸ್ ಅಥವಾ ಡಿಸ್ಪರ್ಷನ್ ಫೋರ್ಸ್ ಇರುತ್ತೆ. ಎಕ್ಸಾಂಪಲು ಆರ್ಗಾನ್. ನೀವು ಯಾವ್ದು ಬೇಕಾದ ಯಾವ ಬೇಕಾದ ನೋಬಲ್ ಗ್ಯಾಸ್ಗಳನ್ನು ತೊಗೋಬೋದು ನಾವಿಲ್ಲಿ. ಸಾಲಿಡ್ ಸ್ಟೇಟ್, ನೋಬಲ್ ಗ್ಯಾಸ್ ಇನ್ ಸಾಲಿಡ್ ಸ್ಟೇಟ್. ವಿ ಕ್ಯಾನ್ ಟೇಕ್ CCl4, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್. ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ಗೆ ನಾವು ಡ್ರೈ ಐಸ್ ಅಂತ ಕರಿತೀವಿ ಗೊತ್ತಾ? ಡ್ರೈ ಐಸ್. ಹೌದಾ? ಆ ಥರದ್ದು. ನೆಕ್ಸ್ಟ್ ಬರೋದು ಯಾವುದು? ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್. ನೋಡಿ, ಮಾಲಿಕ್ಯುಲರ್ ಸಾಲಿಡಲ್ಲಿ ಸೆಕೆಂಡ್ ಟೈಪ್ ಇದು, ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್. ದೇ ಆರ್ ಆಲ್ಸೋ ಸಾಫ್ಟ್. ಅವು ಹೆಂಗಿರ್ತವೆ? ಸಾಫ್ಟ್ ಇರ್ತವೆ. ದೇ ಆರ್ ಆಲ್ಸೋ ಇನ್ಸುಲೇಟರ್ ಆಫ್ ಎಲೆಕ್ಟ್ರಿಸಿಟಿ. ನೋಡಿ, ಇದು ಇನ್ಸುಲೇಟರ್ ಇದೆ, ಇದು ಇನ್ಸುಲೇಟರ್ ಇದೆ. ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ, ಬಟ್ ಇಟ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ಫಸ್ಟ್ ಒನ್. ನೆನಪಿರಲಿ, ಇದಕ್ಕಿಂತ ಒಂಚೂರು ಜಾಸ್ತಿ ಇರುತ್ತೆ ಮೆಲ್ಟಿಂಗ್ ಪಾಯಿಂಟ್. ಹೌದಾ? ಯಾಕಪ್ಪ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಅಂತಂದರೆ, ಬಿಕಾಸ್ ದ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಯಾವ್ದಿರುತ್ತೆ ಅಂದರೆ, ಇಲ್ಲಿ ಡೈಪೋಲ್ ಇಂಟ್ರಾಕ್ಷನ್ ಇರುತ್ತೆ. ಯಾವುದು? ಡೈಪೋಲ್ ಇಂಟ್ರಾಕ್ಷನ್. ಪೋಲಾರ್ ಅಂತಂದ್ರೆ ಏನು? ಪೋಲಾರ್ ಮಾಲಿಕ್ಯುಲರ್ ಅಲ್ವಾ? HCl, ಡೆಲ್ಟಾ ಮೈನಸ್, ಡೆಲ್ಟಾ ಪ್ಲಸ್, ಈ ಥರ ಇರ್ತದಲ್ಲ ಮಾಲಿಕ್ಯುಲು. ಹೌದಾ? ಸೊ ಇಲ್ಲಿ ಡೈಪೋಲ್ ಇಂಟ್ರಾಕ್ಷನ್ ಇರೋ ಸಲುವಾಗಿ ಏನಾಗುತ್ತೆ, ಇಲ್ಲಿ ಒಂಚೂರು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಯಾವುದಕ್ಕಿಂತ? ನಾನ್ ಪೋಲಾರ್ಗಿಂತ. ಬಿಕಾಸ್ ಡೈಪೋಲ್ ಬಾಂಡ್ ಇಸ್ ಸ್ಟ್ರಾಂಗರ್ ದ್ಯಾನ್ ಡಿಸ್ಪರ್ಷನ್ ಫೋರ್ಸ್. ನೆನಪಿರಲಿ. ಎಕ್ಸಾಂಪಲ್ಗೆ HCl ತೊಗೋಬೋದು, ಸಲ್ಫರ್ ಡೈಆಕ್ಸೈಡ್ ತೊಗೋಬೋದು, ಸಲ್ಫೋರಿಕ್ ಆ್ಯಸಿಡ್ ತೊಗೋಬೋದು. ಬಟ್ ಅದನ್ನು ನಾವು ಅಷ್ಟು ಈಸಿಲಿ ಸಾಲಿಡ್ ಮಾಡೋಕ್ಕಾಗೋದಿಲ್ಲ. ಹೌದಾ? ನೆನಪಿರಲಿ. ನೆಕ್ಸ್ಟ್ ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಲ್ಲಿ ಥರ್ಡ್ ಟೈಪ್, ಹೈಡ್ರೋಜನ್ ಬಾಂಡೆಡ್. ಉಳಿದೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಹಾರ್ಡ್ ಆಗಿರುತ್ತೆ. ಇಟ್ ಇಸ್ ಹಾರ್ಡ್. ಆ್ಯಂಡ್ ಆಲ್ಸೋ ಇಟ್ ಈಸ್ ಇನ್ಸುಲೇಟರ್ ಆಫ್ ಎಲೆಕ್ಟ್ರಿಸಿಟಿ. ನೋಡಿ, ಮೂರು ಏನಿದೆ? ಇನ್ಸುಲೇಟರ್ ಇದೆ. ನೆನ್ಪಿಟ್ಟುಕೊಳ್ಳಿ. ಇಟ್ ಆಲ್ಸೋ ಹ್ಯಾಸ್ ಲೋ ಮೆಲ್ಟಿಂಗ್ ಪಾಯಿಂಟ್, ಬಟ್ ಹವೆವರ್ ದ ಮೆಲ್ಟಿಂಗ್ ಪಾಯಿಂಟ್ ಈಸ್ ಸಮ್ವಾಟ್ ಗ್ರೇಟರ್ ದ್ಯಾನ್ ಪೋಲಾರ್. ಪೋಲಾರ್ಗಿಂತ ಒಂಚೂರು ಜಾಸ್ತಿ ಇರುತ್ತೆ. ಬಿಕಾಸ್ ಹೈಡ್ರೋಜನ್ ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ದಿಸ್ ಡೈಪೋಲ್ ಇಂಟ್ರಾಕ್ಷನ್. ಇಲ್ಲಿ ಯಾವ್ದಿರುತ್ತೆ? ಇಂಟರ್ಮಾಲಿಕ್ಯುಲರ್ ಫೋರ್ಸು ಹೈಡ್ರೋಜನ್ ಬಾಂಡ್ ಇರುತ್ತೆ. ಎಕ್ಸಾಂಪಲ್ ವಾಟರ್, ಐಸ್. ಹೌದಾ?
ಇದನ್ನು ಬಿಟ್ಟು ಮತ್ತೆ ಯಾವ್ದು ತೊಗೋಬೋದು ನಾವು ಹೈಡ್ರೋಜನ್ ಫ್ಲೋರೈಡ್ ತೊಗೋಬೋದು, ಹೈಡ್ರೋಜನ್ ಫ್ಲೋರೈಡ್ ಸಾಲಿಡ್. ಹೌದಾ, ಅಮೋನಿಯಾ ತೊಗೊಂಡ್ರೆ ನಡೆಯುತ್ತೆ, ನೋ ಪ್ರಾಬ್ಲಮ್, ಸಾಲಿಡ್. ಓಕೆ, ಅರ್ಥ ಆಯ್ತಲ್ಲ ಇದು? ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಯಾವ್ದಂತಾರೆ ಟೈಪ್ಸ್ ಆಫ್ ಯೂನಿಟ್ ಸೆಲ್. ಟೈಪ್ಸ್ ಆಫ್ ಯೂನಿಟ್ ಸೆಲ್ ನೋಡಿ, ಒಂದು ಸಾಲಿಡಲ್ಲಿ ಅ ಸಾಲಿಡ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಇಟ್ಸ್ ಯೂನಿಟ್ ಸೆಲ್. ಹೌದಾ, ಇಟ್ಸ್ ದ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ದಿ ಅ ಸಾಲಿಡ್ ಪಾರ್ಟಿಕಲ್. ಯಾವುದಾದ್ರೂ ನೀವು ಸಾಲಿಡ್ ತಗೊಂಡ್ರೆ ಅದರದ್ದು ಸ್ಮಾಲೆಸ್ಟ್ ಪೋರ್ಷನ್ ಏನು ಕರಿತೀವಿ ಅಂದ್ರೆ ನಾವು ಯೂನಿಟ್ ಸೆಲ್ ಅಂತ ಕರಿತೀವಿ. ಟೈಪ್ಸ್ ಯಾವುದಿದೆ ಅಂತ ನೋಡ್ತಾ ಹೋಗೋಣ ಇದರಲ್ಲಿ. See, there are two types, mainly two types: primitive unit cell, they are also called as simple unit cell, and second one non-primitive unit cell, they are also called as centered unit cell. So primitive ಅಲ್ಲಿ ಒಂದೇ ತರ ಇರೋದು, primitive means simple cubic ಅಂತಂದಂಗೆ. ಸೊ ಇಲ್ಲಿ ಲೆಟೈಸ್ ಪಾಯಿಂಟ್ಸ್ ಎಲ್ಲ ಎಲ್ಲಿರುತ್ತೆ ಅಂತಂದ್ರೆ, the lattice points are present only at the corners, only at the corners. ಇಲ್ಲಿದೆ ನೋಡಿ, lattice points means these are nothing but constituent particles. ನೀವು constituent particles, constituent particle ನೆನಪಿಟ್ಕೊಳ್ಳಿ, lattice particle ಅಂತ ಕರಿತೀವಿ. ಹೌದಾ, ಸೊ ಒಂದು ಯೂನಿಟ್ ಸೆಲ್ ಇದೆ ಅಂತಂದ್ರೆ ಇದ್ರ ಬಗ್ಗೆ ಒಂದು ಚೂರು ಹೇಳ್ತೀನಿ. ಆ ಯೂನಿಟ್ ಸೆಲ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ 6 ಪ್ಯಾರಾಮೀಟರ್ಸ್. ಒಂದು ಯೂನಿಟ್ ಸೆಲ್ಗೆ 6 ಪ್ಯಾರಾಮೀಟರ್ಸ್ ಇರುತ್ತೆ. ಏನಪ್ಪ 6 ಪ್ಯಾರಾಮೀಟರ್ ಅಂತಂದ್ರೆ, ದೇರ್ ಆರ್ 3 ಆಂಗಲ್ಸ್. ಕ್ಯಾನ್ ಯು ಸಿ ದ ಆಂಗಲ್? ಅಲ್ಫಾ, ಬೀಟಾ, ಗ್ಯಾಮಾ. ಹೌದಾ, and there are 3 sides, A, B and C. ನೋಡಿ, 3 ಸೈಡ್ಗಳಿರುತ್ತೆ. ಇದನ್ನು ನಾವು ಎ ಅಂತ ಕರಿಬೋದಾ, ಇದನ್ನು ಬಿ ಅಂತ ಕರಿಬೋದು, ಇದನ್ನು ಸಿ ಅಂತ ಕರಿಬೋದಾ. ಆಮೇಲೆ ಆ್ಯಂಗಲ್ಸ್ ಕಾಣಿಸ್ತಾ ಇದೆ ಇಲ್ಲಿ, ಅಲ್ಫಾ, ಬೀಟಾ ಆ್ಯಂಡ್ ಗ್ಯಾಮಾ. ಹೌದಾ, ಯೂನಿಟ್ ಸೆಲ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ 3 sides ಆ್ಯಂಡ್ 3 angles, 6 ಪ್ಯಾರಾಮೀಟರ್ಸ್ ಇರುತ್ತೆ. ಮೀನ್ಸ್ ಅವುಗಳ ಆಧಾರದ ಮೇಲೆ ಏನು ಮಾಡ್ಬೋದು ನಾವು ಯೂನಿಟ್ ಸೆಲ್ಗಳನ್ನ ನೇಮಿಂಗ್ ಮಾಡ್ಬೋದು, ಯಾವ್ದು ಯಾವ ಥರ ಅಂತ. ನೆನ್ಪಿಟ್ಕೊಳ್ಳಿ, ಸಿಂಪಲ್ ಕ್ಯೂಬಿಕ್ ಅಂದರೆ ಲೆಟೈಸ್ ಪಾಯಿಂಟ್ ಎಲ್ಲ ಎಲ್ಲಿರುತ್ತೆ, ಕಾರ್ನರ್ ಅಲ್ಲಿ ಮಾತ್ರ ಇರುತ್ತೆ. ನೆನ್ಪಿಟ್ಕೊಂಡ್ಬಿಡಿ ಇದನ್ನ. ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಅಟ್ ದಿ ಕಾರ್ನರ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಆರ್ ಪ್ರಿಮಿಟಿವ್ ಯೂನಿಟ್ ಸೆಲ್. ಸೆಂಟರ್ಡ್ ಅಂದ್ರೆ ಏನು ಒಂಚೂರು ನೋಡ್ತಾ ಹೋಗೋಣ. ಇದರಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ. ದೇರ್ ಆರ್ 4 more types. The first one, face centered unit cell. Name itself indicates face centered, body centered, end centered. The last one, edge centered. Sorry, face centered, body centered, end centered, edge centered. ಹೌದಾ, ನೆನ್ಪಿಟ್ಕೊಳ್ಳಿ, ಇವೆಲ್ಲ ಇಲ್ಲ ಇದು ಗೊತ್ತಾ, ಫೇಸ್ ಸೆಂಟರ್ಡು, ಬಾಡಿ ಸೆಂಟರ್ಡು, ಎಂಡ್ ಸೆಂಟರ್ಡು, ಇದು ಎಲ್ಲ ಪಾರ್ಟಿಕಲ್ ಜೊತೆಗೆ ದೀಸ್ ಕಂಟೈನ್ಸ್ ಪಾರ್ಟಿಕಲ್ಸ್ ಅಟ್ ದಿ ಕಾರ್ನರ್ಸ್ ಆಲ್ಸೋ. ಕಾರ್ನರ್ ಪಾರ್ಟಿಕಲ್ ಜೊತೆಗೆ ಲೆಟೈಸ್ ಪಾಯಿಂಟ್ಸ್ ಆರ್ ಪ್ರೆಸೆಂಟ್ ಅಟ್ ದಿ ಕಾರ್ನರ್ಸ್. ಕಾರ್ನರಲ್ಲೂ ಪಾರ್ಟಿಕಲ್ ಇರುತ್ತೆ, ಅದ್ರ ಜೊತೆಗೆ ಎಲ್ಲಿರುತ್ತೆ ಅಂತಂದರೆ ಬೇರೆ ಬೇರೆ ಪೊಸಿಷನಲ್ಲಿ ಪಾರ್ಟಿಕಲ್ ಇರುತ್ತೆ. ಕಾರ್ನರ್ ಪ್ಲಸ್ ಫೇಸಲ್ಲಿ ಇದ್ದರೆ ಫೇಸ್ ಸೆಂಟರ್ಡ್, ಕಾರ್ನರ್ ಪಾರ್ಟಿಕಲ್ ಪ್ಲಸ್ ಬಾಡಿಯಲ್ಲಿ ಒಂದು ಪಾರ್ಟಿಕಲ್ ಇದ್ದರೆ ಬಾಡಿ ಸೆಂಟರ್ಡ್, ಕಾರ್ನರ್ ಪಾರ್ಟಿಕಲ್ ಪ್ಲಸ್ 2 ಅಪೋಸಿಟ್ ಫೇಸಲ್ಲಿ ಪಾರ್ಟಿಕಲ್ ಇದ್ದರೆ ಎಂಡ್ ಸೆಂಟರ್ಡ್. ಹೌದಾ, ಎಲ್ಲ ಎಡ್ಜಲ್ಲಿ ಪಾರ್ಟಿಕಲ್ ಇದ್ದರೆ ಎಡ್ಜ್ ಸೆಂಟರ್ಡ್. ಒಂಚೂರು ನೋಡ್ತಾ ಹೋಗೋಣ ಇದನ್ನು. ಫೇಸ್ ಸೆಂಟರ್ಡ್ ಅಂದರೆ ಈ ಥರ ಇರುತ್ತೆ ನೋಡಿ. ಕ್ಯಾನ್ ಯು ಸಿ? ದಿಸ್ ಈಸ್ ಬಾಡಿ ಸೆಂಟರ್ಡ್, ಎಂಡ್ ಸೆಂಟರ್ಡ್, ಎಡ್ಜ್ ಸೆಂಟರ್ಡ್. ನೋಡಿ ನೋಡಿ ಇದು. ಸಿ ದಿಸ್ ಈಸ್ ಅವರ್ ಯೂನಿಟ್ ಸೆಲ್. ಇಲ್ಲೆಲ್ಲ ಕಾರ್ನರ್ ಪಾರ್ಟಿಕಲ್ ಇದೆ ಗೊತ್ತಾ, ಇದು ಕಾರ್ನರ್ ಪಾರ್ಟಿಕಲ್. ದಿಸ್ ಈಸ್ ಕಾರ್ನರ್ ಪಾರ್ಟಿಕಲ್ಸ್ and this particle is present at the face. ಹೌದಾ, ಇಲ್ಲಿದೆ ನೋಡಿ, ಇಲ್ಲೆಲ್ಲ ಇದು ಫೇಸ್ ಸೆಂಟರ್ಡ್ ಪಾರ್ಟಿಕಲ್. ದೀಸ್ ಆರ್ ದಿ ಫೇಸ್ ಸೆಂಟರ್ಡ್ ಪಾರ್ಟಿಕಲ್ಸ್. ಕಾಣಿಸ್ತಾ ಇದ್ದಾವೆ ಇವು. ಹೌದಾ, ಫೇಸಲ್ಲಿ ಇರ್ತವೆ. ಅರ್ಥ ಆಯ್ತಾ ಇದು? ಓಕೆ. ಬಾಡಿ ಸೆಂಟರ್ಡ್ ಅಂತಂದ್ರೆ ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಅಟ್ ಆಲ್ ದಿ ಕಾರ್ನರ್ಸ್ ಆಸ್ ವೆಲ್ ಆಸ್ ಒನ್ ಪಾರ್ಟಿಕಲ್ ಈಸ್ ಪ್ರೆಸೆಂಟ್ ಅಟ್ ದಿ ಸೆಂಟರ್ ಆಫ್ ದಿ ಬಾಡಿ. ಹೌದಾ. ಎಂಡ್ ಸೆಂಟರ್ಡ್ ಅಂತಂದ್ರೆ the particles are present at corners. Along with that, there are 2 particles present at 2 opposite faces. ಯಾವುದಾದ್ರೂ 2 ಅಪೋಸಿಟ್ ಫೇಸಲ್ಲಿ ಇರಬೇಕು. ಹೌದಾ, ಅವು ಇಲ್ಲೇ ಇರಬೇಕಂತ ಏನು ರೂಲ್ಸ್ ಇಲ್ಲ. ದೇ ಮೇ ಬಿ ಹಿಯರ್ ಆರ್ ಹಿಯರ್. ಇಲ್ಲಿ 2ರಲ್ಲಿ ಅಪೋಸಿಟ್ ಇರಬಹುದು, ಅಥವಾ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ಇರಬಹುದು. ಹೌದಾ, ಸೊ ರೂಲ್ಸ್ ಏನು ಗೊತ್ತಾ, ಅಪೋಸಿಟಲ್ಲಿ ಇರಬೇಕಷ್ಟೇ. 2 ಅಪೋಸಿಟ್ ಫೇಸಲ್ಲಿ ಪಾರ್ಟಿಕಲ್ಸ್ ಇರಬೇಕು. ಹೌದಾ, ಅಲಾಂಗ್ ವಿತ್ ಕಾರ್ನರ್ ಪಾರ್ಟಿಕಲ್. ಎಡ್ಜ್ ಸೆಂಟರ್ ಅಂತಂದರೆ ದ ಪಾರ್ಟಿಕಲ್ಸ್ ಆರ್ ರೆಗ್ಯುಲರ್ಲಿ ಪ್ರೆಸೆಂಟ್ ಅಟ್ ದಿ ಕಾರ್ನರ್. ನೆನ್ಪಿಟ್ಕೊಂಬಿಡಿ, ಯೂನಿಟ್ ಸೆಲ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕೇನು, ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಅಟ್ ಕಾರ್ನರ್. ಅದ್ರ ಜೊತೆಗೆ ಆ ಯೂನಿಟ್ ಸೆಲ್ ನೇಮ್ ಏನಿರುತ್ತಲ್ಲ ಅದೇನು ಮಾಡುತ್ತೆ, ಪಾರ್ಟಿಕಲ್ ಪೊಸಿಷನ್ ಡಿಸೈಡ್ ಮಾಡುತ್ತೆ. ಹೌದಾ,
ಫೇಸ್ ಸೆಂಟರ್ ಅಂತಂದರೆ ಫೇಸ್ ಸೆಂಟ್ರಲ್ಲಿ ಪಾರ್ಟಿಕಲ್ ಇರುತ್ತೆ, ಬಾಡಿ ಸೆಂಟರ್ ಅಂತಂದರೆ ಬಾಡಿ ಸೆಂಟ್ರಲ್ಲಿ ಪಾರ್ಟಿಕಲ್ ಇರುತ್ತೆ, ಎಂಡ್ ಸೆಂಟರ್ ಅಂತಂದರೆ ಎರಡು ಅಪೋಸಿಟ್ ಫೇಸಲ್ಲಿ ಪಾರ್ಟಿಕಲ್ಸ್ ಇರುತ್ತೆ, ಎಡ್ಜ್ ಸೆಂಟರ್ ಅಂತಂದರೆ ಎಲ್ಲ ಎಡ್ಜಲ್ಲಿ ಏನಿರ್ತವೆ ಪಾರ್ಟಿಕಲ್ಸ್ ಇರ್ತವೆ. ಸೊ ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಅಟ್ ಆಲ್ ದಿ ಎಡ್ಜಸ್. ಕಾಣಿಸ್ತಿದೆಯಾ ಇದು? ಓಕೆ, ಅರ್ಥ ಆಯ್ತಾ? ಸೊ ಇದ್ರ ಬಗ್ಗೆ ಇನ್ನೊಂಚೂರು ನೋಡ್ತಾ ಹೋಗೋಣ, ಕಾಂಟ್ರಿಬ್ಯೂಷನ್ ಎಲ್ಲ ನೋಡೋಣ. ನೋಡಿ, ಈ ಯೂನಿಟ್ ಸೆಲ್ಲಲ್ಲಿ ಏನು ಬರುತ್ತೆ ಅಂತಂದರೆ there are 7 types, there are 7 basic crystal systems, there are 7 basic crystal systems. ಹೌದಾ? ನೀವು ಈ ಯೂನಿವರ್ಸಲ್ಲಿ ಯಾವ್ದು ಬೇಕಾ ಸಾಲಿಡ್ ತೊಗೊಂಡ್ರು ಯು ವಿಲ್ ಎಂಡ್ ಅಪ್ ವಿತ್ ಒನ್ ಆಫ್ ದೆಮ್. ನೀವು ಯಾವ್ದು ಬೇಕಾ ಸಾಲಿಡ್ ತೊಗೊಂಡ್ರೆ ಸ್ಟ್ರಕ್ಚರು ಈ 7ರಲ್ಲಿ ಒಂಥರ ಇದ್ದೇ ಇರುತ್ತೆ. ಆ್ಯಂಡ್ ದೀಸ್ 7 ಬೇಸಿಕ್ ಕ್ರಿಸ್ಟಲ್ ಸಿಸ್ಟಮ್ಸ್ ವಿಲ್ ಫಾರ್ಮ್ ಬ್ರೆವೈಸ್ ಲೆಟೈಸ್. ಏನು ಫಾರ್ಮೇಷನ್ ಮಾಡ್ತಾವು? ಬ್ರೆವೈಸ್ ಲೆಟೈಸ್. ಟೋಟಲ್ ಎಷ್ಟಿದೆ? ದೇರ್ ಆರ್ 14 ಬ್ರೆವೈಸ್ ಲೆಟೈಸ್. ಟೋಟಲ್ ನಂಬರ್ ಆಫ್ ಬ್ರೆವೈಸ್ ಲೆಟೈಸ್ ಎಷ್ಟು? 14. ಹೌದಾ? ಸೊ ಫ್ರೆಂಡ್ಸ್, ಇದ್ರ ಮೇಲೆ ಕ್ವಶನ್ ಬರುವಂಥ ಪ್ರೊಬಬಿಲಿಟಿ ತುಂಬಾ ಇರುತ್ತೆ. ಹೌದಾ? ಅದಕ್ಕೆ ಇದನ್ನು ನಾನು ನೆನ್ಪಿಟ್ಕೊಳ್ಳೋಕೆ ಒಂಚೂರು ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ. ಸೊ ಫಾಲೋ ದಿಸ್ ವೆರಿ ಕೇರ್ಫುಲಿ. ಓಕೆ, ನೋಡಿ, ಫಸ್ಟ್ ಒನ್ ಕ್ಯೂಬಿಕ್ಕು, ಅರ್ಥರೊಂಬಿಕ್ಕು, ಟೆಟ್ರಾಗೋನಲ್ಲು, ಮೋನೋಕ್ಲಿನಿಕ್ಕು, ಟ್ರೈಕ್ಲಿನಿಕ್ಕು, ಹೆಕ್ಸಾಗೋನಲ್, ರೋಂಬೋಹೈಡ್ರಲ್. ಹೌದಾ? ಸೊ ಇದನ್ನು ನಾನು ನೆನಪಿಟ್ಕೊಳ್ಳೋಕೆ ಒಂದು ನ್ಯೂಮೋನಿಕ್ಸನ್ನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದಿಸ್ ಈಸ್ ಸಿ, ಫಸ್ಟ್ ಲೆಟರ್ ಸಿ, ಓ, ಟಿ, ಎಮ್, ಟಿ, ಹೆಚ್, ಆರ್. ಹೌದಾ? ಇಲ್ಲಿ ನೋಡಿ, ನಿಮ್ಮ ನೈಟ್ ಊಟ ಮಾಡ್ತಿರಲ್ಲ, ಊಟ ಆದಮೇಲೆ ಏನು ಬೇಕು? ಮಲ್ಕೋತಿರಲ್ವಾ? ಮಲ್ಕೊಳ್ಳೋಕೆ ಏನು ಬೇಕು? ಒಂದು ಮಸ್ತ್ ಕಾಟ್ ಇರಬೇಕು. ಏನು ಬೇಕು? ಕಾಟ್ ಇರಬೇಕು. ಹೌದಾ? ಸೊ ಕಾಟ್ ಮೇಲೆ ಏನಿರಬೇಕು? ಒಂದು ಮಸ್ತ್ ದಿಂಬು ಇರಬೇಕಾ? ತಲೆದಿಂಬು, ಹಾಸಿಗೆ ಪ್ಲಸ್ ರಗ್ಗು. ನೋಡಿ, ಕಾಟ್ ಮೇಲೆ ತಲೆದಿಂಬು, ಹಾಸಿಗೆ, ರಗ್ಗು, ಊಟ ಮಾಡಿ ಮಲ್ಕೊಂಡ್ಬಿಡೋದು. ಹೌದಲ್ವಾ? ಇಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿದನ್ನ COTMTHR. ಹೌದಾ? ಕಾಟ್ ಮೇಲೆ ತಲೆದಿಂಬು, ಹಾಸಿಗೆ, ರಗ್ಗು. ಹೌದಾ? ನೀವು ಇದನ್ನೇ ನೆನಪಿಟ್ಕೋಬೇಕಂತ ಏನಿಲ್ಲ ಫ್ರೆಂಡ್ಸ್. ನೋಡಿ, ನಿಮಗೆ ಯಾವ್ದು ಈಸಿ ಅನ್ಸುತ್ತಲ್ಲೋ ಆ ಥರ ಒಂದು ನ್ಯೂಮರಿಕ್ಸ್ನ ನೀವೇ ಓನ್ ಕ್ರಿಯೇಟ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಹೌದಾ? ನೋಡಿ, ಕ್ಯೂಬಿಕಲ್ಲಿ ಪ್ರಿಮಿಟಿವ್ ಇರುತ್ತೆ. ಪ್ರಿಮಿಟಿವ್ ಅಂದರೆ ಸಿಂಪಲ್ ಕ್ಯೂಬಿಕ್, ಫೇಸ್ ಸೆಂಟರ್ಡ್, ಬಾಡಿ ಸೆಂಟರ್ಡ್ 3 ಇರುತ್ತೆ. ಹೌದಾ? ಆರ್ಥೋರೊಂಬಿಕಲ್ಲಿ 3 ಇರುತ್ತೆ, ಪ್ರಿಮಿಟಿವ್, ಫೇಸ್ ಸೆಂಟರ್ಡ್, ಬಾಡಿ ಸೆಂಟರ್ಡ್ ಆ್ಯಂಡ್ ಎಂಡ್ ಸೆಂಟರ್ಡ್. ಅದ್ರ ಜೊತೆಗೆ ಎಂಡ್ ಸೆಂಟರ್ಡ್ ಒಂದು ಎಕ್ಸ್ಟ್ರಾ ಇರುತ್ತೆ. ಇವೆರಡು ನೆನಪಿಟ್ಕೊಳ್ಳಿ. ಹೌದಾ? ಟೆಟ್ರಾಗೋನಲಲ್ಲಿ ಇಲ್ಲಿ 2 ಮಾತ್ರ, ಪ್ರಿಮಿಟಿವ್, ಬಾಡಿ. ಹೌದಾ? ಮೋನೋಕ್ಲಿನಿಕಲ್ಲಿ ಪ್ರಿಮಿಟಿವ್, ಎಂಡ್. ಉಳಿದ ಎಲ್ಲ ಕಡೆ ಏನಿದೆ? ಪ್ರಿಮಿಟಿವ್ ಮಾತ್ರ ಅಥವಾ ಸಿಂಪಲ್ ಕ್ಯೂಬಿಕ್ ಮಾತ್ರ. ಹೌದಾ? ಸೊ ಪ್ಲೀಸ್ ಟ್ರೈ ಟು ರಿಮೆಂಬರ್ ದೀಸ್. ಹೌದಾ? ಟೋಟಲ್ ಎಷ್ಟಾಗುತ್ತೆ? ಇದು 14 ಆಗಬೇಕು. ಹೌದಾ? ಆಮೇಲೆ ನೋಡಿ, ಇದನ್ನು ನೆನಪಿಟ್ಕೊಳ್ಳೋ ಸಲುವಾಗಿ ಇಲ್ಲಿ ಒಂದಿಷ್ಟು ಟ್ರಿಕ್ಸ್ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ನಾನು ಈ ಥರ ಒಂದು ಗೆರೆ ಹಾಕ್ತೀನಿ ಅಂತ ಅಂದ್ಕೊಳ್ಳಿ. ಹೌದಾ? ದಿಸ್ ಇಂಡಿಕೇಟ್ಸ್ A = B = C. ಹೌದಾ? ನಾನು ಇದರಲ್ಲಿ ಒಂದು ನೋಡಿ, ಲೆಫ್ಟ್ ಸೈಡಿಗೆ ಏನಾದರೂ ನಾನು ಈ ಥರ ಕ್ರಾಸ್ ಹಾಕಿದ್ರೆ ದಿಸ್ ಇಂಡಿಕೇಟ್ಸ್ A ≠ B. ಹೌದಾ? ಅಥವಾ ರೈಟಿಗೆ ಹಾಕಿದ್ರೆ B ≠ C. ಅರ್ಥ ಆಯ್ತಾ? ನಾನೇನಾದರೂ ಈ ಥರ ಹಾಕಿದ್ರೆ ಎಸ್, A = B ಬಟ್ B ≠ C. ಕ್ಲಿಯರ್? ಹೌದಾ? ಓಕೆ. ಆಮೇಲೆ ಆ್ಯಂಗಲ್ಸ್ಗೂ ಇದೇ ಥರ ಯೂಸ್ ಮಾಡೋಣ. ಈ ಥರ ಸ್ಟ್ರೇಟ್ ಲೈನ್ ಹಾಕಿದ್ರೆ ಆಲ್ ಆರ್ = 90 ಡಿಗ್ರಿ. ಹೌದಾ? ಆಮೇಲೆ ಈ ಥರ ಹಾಕಿ ನಾನು ಅನ್ಇಕ್ವಲ್ ಸಿಂಬಲ್ ಹಾಕಿದ್ರೆ ಅಲ್ಫಾ = ಬೀಟಾ ಬಟ್ ಬೀಟಾ ≠ ಗ್ಯಾಮಾ, ಈ ಥರ ಅಂತಂದಂಗೆ. ಹೌದಾ? ಸೊ ನಾನು ಒಂಚೂರು ಇದನ್ನು ನೆನಪಿಟ್ಕೊಳ್ಳೋಕೆ ಒಂದಿಷ್ಟು ಟ್ರಿಕ್ಸ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇದನ್ನು. ಏನಪ್ಪ ಅಂತಂದರೆ, ಫಸ್ಟ್ ನೋಡ್ತಾ ಹೋಗಿ, ಇಲ್ಲಿ ಏನಂತ ಬರೀಬೋದು ನಾವು ಇದನ್ನು? A = B, B = C ಥರ ಬರಿಬೋದಾ? ಓಕೆ, ಇಲ್ಲಿ ಏನು ಬರಿಬೋದು ನೋಡಿ? A ≠ B, B ≠ C ಈ ಥರ ಹಾಕ್ಬೋದಾ? 2 ಗೀಟ್ಗಳನ್ನ ಹಾಕ್ಬೋದಾ ಇಲ್ಲಿ? ಹಿಯರ್ ಇನ್ ಟೆಟ್ರಾಗೋನಲ್ A = B ಬಟ್ B ≠ C. ಹೌದಾ? ಮೋನೋಕ್ಲಿನಿಕಲ್ಲಿ A ≠ B, B ≠ C. ಟ್ರೈಕ್ಲಿನಿಕಲ್ಲಿ ಸೇಮ್, A ≠ B, B ≠ C. ಹೆಕ್ಸಾಗೋನಲ್ ಅದೇ ಥರ, A = B ಬಟ್ B ≠ C. ಹೌದಾ? ಸೊ ರೋಂಬೋಹೈಡ್ರಲ್ಲಿ A = B, B = C. ನೋಡಿ, ಇಲ್ಲಿ ಯಾವುದು ಗೀಟ್ ಇಲ್ಲ, 0. 2 ಗೀಟ್ ಇದೆ, 2. ಇಲ್ಲಿ 1 ಗೀಟ್ ಇದೆ, ಅದು B ≠ C ನೇ ಇರುತ್ತೆ. ಹೌದಾ? ಇಲ್ಲಿ 2 ಗೀಟ್ ಇದೆ, 2. ಇಲ್ಲಿ 2 ಇದೆ, 2. ಇಲ್ಲಿ 1 ಗೀಟ್ ಇದೆ, ಇಲ್ಲಿ 0. ನೋಡಿ,
0 2 1 2 2 1 0 ನೋಡಿ. ನಂಬರ್ ಬೇಕಂದ್ರೆ ನಂಬರ್ ನೆನ್ಪಿಟ್ಕೊಳ್ಳಿ, ಅದರ್ವೈಸ್ ಯು ಕ್ಯಾನ್ ರಿಮೆಂಬರ್ ದಿಸ್ ಆಲ್ಸೋ. ಹೌದಾ? ನೋಡಿ ಫಸ್ಟ್ ಲಾಸ್ಟ್ ಏನಿದೆ ನೋಡಿ, ಫಸ್ಟ್ ಆ್ಯಂಡ್ ಲಾಸ್ಟ್, ಫಸ್ಟ್ ಇರೋದು ಲಾಸ್ಟ್ ಇರೋದು ಸೇಮ್ ಇದೆ, ಫಸ್ಟ್ ಇರೋದು ಲಾಸ್ಟ್ ಇರೋದು ಸೇಮ್ ಇದೆ. ಹೌದಾ? ಸೆಕೆಂಡ್ ಫೋರ್ತ್ ಆ್ಯಂಡ್ ಫಿಫ್ತ್ ನೋಡಿ, ಸೆಕೆಂಡ್ ಫೋರ್ತ್ ಆ್ಯಂಡ್ ಫಿಫ್ತ್ ಆರ್ ಸೇಮ್, ಸೆಕೆಂಡ್ ಫೋರ್ತ್ ಫಿಫ್ತ್ ಸೇಮ್ ಇದೆ. ಹೌದಾ? ಥರ್ಡ್ ಈಸ್ ಸಿಮಿಲರ್ ವಿತ್ ಸಿಕ್ಸ್ತ್, 3 6 ಸೇಮ್ ಇದೆ, 1 7 ಸೇಮ್ ಇದೆ ನೋಡಿ. ಫಸ್ಟ್ ಲಾಸ್ಟ್ ಸೇಮು, ಥರ್ಡ್ ಸಿಕ್ಸ್ತ್ ಸೇಮು. ಹೌದಾ? ರಿಮೈನಿಂಗ್ ಎಲ್ಲ ಸೇಮು. ಹಿಂಗಾದ್ರೆ ನೆನಪು ತಗೋಬಹುದಾ? ಹೌದಾ? ಟ್ರೈ ಟು ರಿಮೆಂಬರ್ ಇನ್ ಎನಿ ವೇ. ಹೌದಾ? ಒಟ್ಟಿನಲ್ಲಿ ಇದು ನೆನಪಿದ್ರೆ ಸಾಕು. ಕ್ಲಿಯರ್? ಹೌದಾ? ಸೊ 0 2 0 2 1 2 2 1 0. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ನೋಡಿ, ಅಲ್ಫಾ ಇಸ್ ಈಕ್ವಲ್ ಟು ಬೀಟಾ, ಬೀಟಾ ಇಸ್ ಈಕ್ವಲ್ ಟು ಗ್ಯಾಮಾ, ದೇ ಆರ್ ಈಕ್ವಲ್ ಟು 90 ಡಿಗ್ರಿ. ಫಸ್ಟ್ 3 ಏನಿರುತ್ತೆ ಇಲ್ಲಿ 90 ಡಿಗ್ರಿ ಇರುತ್ತೆ, ದೇ ಆರ್ ಈಕ್ವಲ್. ಫಸ್ಟ್ 3 ನೋಡಿ, ಫಸ್ಟ್ 3 ದೇ ಆರ್ ಈಕ್ವಲ್. ಹೌದಾ? ನೆಕ್ಸ್ಟ್ ಇಮಿಡಿಯೇಟ್ ಫೋರ್ತ್ ಏನಿರುತ್ತೆ, ಅಲ್ಫಾ ಇಸ್ ಈಕ್ವಲ್ಸ್ ಟು ಗ್ಯಾಮಾ ನಾಟ್ ಬೀಟಾ. ಇಲ್ಲಿ ಗ್ಯಾಮಾ ಇರುತ್ತೆ, ಅಲ್ಫಾ ಈಕ್ವಲ್ ಟು ಗ್ಯಾಮಾ ಈಕ್ವಲ್ ಟು 90, ಬೀಟಾ ಈಸ್ ನಾಟ್ ಈಕ್ವಲ್ ಟು 90. ನೆನಪಿಟ್ಕೊಂಡ್ಬಿಡಿ ಇದನ್ನ, ಬೀಟಾ ಈಸ್ ನಾಟ್ ಈಕ್ವಲ್ ಟು 90. ಇದು ಒಂದೇ ಕೇಸಲ್ಲಿ ಇರೋದು, ಅದು ಯಾವುದು? ಮೋನೋಕ್ಲಿನಿಕ್. ಹೌದಾ? ಟ್ರೈಕ್ಲಿನಿಕ್ ಅಲ್ಲಿ ಏನು ಈಕ್ವಲ್ ಇರೋದಿಲ್ಲ. ಅಲ್ಫಾ ಇಸ್ ನಾಟ್ ಈಕ್ವಲ್ ಟು ಬೀಟಾ, ಬೀಟಾ ಇಸ್ ನಾಟ್ ಈಕ್ವಲ್ ಟು ಗ್ಯಾಮಾ, ಗ್ಯಾಮಾ ಇಸ್ ನಾಟ್ ಈಕ್ವಲ್ ಟು 90. ಯಾವುದು ಈಕ್ವಲ್ ಇರೋದಿಲ್ಲ. ಹೌದಾ? ಆಮೇಲೆ ನೆಕ್ಸ್ಟ್ ನೋಡಿ, ಹೆಕ್ಸಾಗೋನಲ್ ಅಲ್ಲಿ ಅಲ್ಫಾ ಈಕ್ವಲ್ ಟು ಬೀಟಾ ಈಕ್ವಲ್ ಟು 90, ಗ್ಯಾಮಾ ಈಕ್ವಲ್ ಟು 120. ನೆನಪಿಟ್ಕೊಂಡ್ಬಿಡಿ, ಗ್ಯಾಮಾ ಏನಾದರೂ 120 ಇದ್ರೆ ಡೆಫಿನೆಟ್ಲಿ ಅದೇನು? ಹೆಕ್ಸಾಗೋನಲ್. ಗ್ಯಾಮಾ 120 ಇದ್ರೆ 100% ಏನದು? ಹೆಕ್ಸಾಗೋನಲ್. ಹೌದಾ? ನೆಕ್ಸ್ಟ್ ಅಲ್ಫಾ ಈಕ್ವಲ್ ಟು ಗ್ಯಾಮಾ ಈಕ್ವಲ್ ಟು 90, ಬಟ್ ಬೀಟಾ ಇಸ್, ಸಾರಿ ಇದು ಇಲ್ಲಿ ಮಿಸ್ಟೇಕ್ ಆಗಿದೆ. ಇದು ಅಲ್ಫಾ ಈಸ್ ಈಕ್ವಲ್ಸ್ ಟು ಬೀಟಾ ಈಸ್ ಈಕ್ವಲ್ಸ್ ಟು ಗ್ಯಾಮಾ, ಬಟ್ ದೇ ಆರ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಇಲ್ಲಿ ಒಂಚೂರು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಇದು ನೋಡಿ, ಅಲ್ಫಾ ಈಕ್ವಲ್ ಟು ಬೀಟಾ, ಬೀಟಾ ಈಸ್ ಈಕ್ವಲ್ಸ್ ಟು ಗ್ಯಾಮಾ, ಬಟ್ ದೇ ಆರ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಇದ್ಯಾವುದು? ರೋಂಬೋಹೆಡ್ರಲ್. ಅರ್ಥ ಆಯ್ತಾ ಫ್ರೆಂಡ್ಸ್? ನೋಡಿ, ಇದರಲ್ಲಿ ಮೋಸ್ಟ್ ಸಿಮೆಟ್ರಿಕ್ ಯಾವುದು? ಮೋಸ್ಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದ್ರೆ ಆಲ್ ದಿ ಆಂಗಲ್ಸ್ ಅಂಡ್ ಆಲ್ ದಿ ಸೈಡ್ಸ್ ಆರ್ ಈಕ್ವಲ್. ಯಾವುದಿದೆ ನೋಡಿ, ನೋಡಿ ಎಲ್ಲ ಸೈಡ್ಸ್ ಈಕ್ವಲ್ ಇದೆಯಾ, ಎಲ್ಲ ಆಂಗಲ್ಸ್ ಈಕ್ವಲ್ ಇದೆ. ಸೊ ದಿಸ್ ಈಸ್ ಮೋಸ್ಟ್ ಸಿಮೆಟ್ರಿಕ್. ಹೌದಾ? ಮೋಸ್ಟ್ ಅನ್ಸಿಮೆಟ್ರಿಕ್ ಯಾವುದು? ಗೊತ್ತಾಗುತ್ತೆ ನೋಡಿದ ತಕ್ಷಣ, ಎಲ್ಲ ಆಂಗಲ್ಸ್ ಈಕ್ವಲ್ ಇರಬಾರ್ದು, ಎಲ್ಲ ಸೈಡ್ಸ್ ಈಕ್ವಲ್ ಇರಬಾರ್ದು. ಮೋಸ್ಟ್ ಅಸಿಮೆಟ್ರಿಕ್ ಯಾವುದು? ಎಸ್, ದಿಸ್ ಒನ್, ದಿಸ್ ಟ್ರೈಕ್ಲಿನಿಕ್. ಹೌದಾ? ಅರ್ಥ ಆಯ್ತಾ? ಕ್ಲಿಯರ್? ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಸಿಂಪಲ್ ಯಾವ ಥರ ಕೇಳ್ತಾರೆ ಗೊತ್ತಾ? ಮ್ಯಾಚ್ ಬಾಕ್ಸ್ ಇರುತ್ತೆ ಗೊತ್ತಾ? ಮ್ಯಾಚ್ ಬಾಕ್ಸ್ ಬೆಂಕಿಪಟ್ಟಣ, ದಟ್ ಬಿಲಾಂಗ್ಸ್ ಟು ವಿಚ್ ಟೈಪ್ ಆಫ್ ಕ್ರಿಸ್ಟಲ್ ಸಿಸ್ಟಮ್ ಅಂತ ಕೇಳ್ತಾರೆ. ಮ್ಯಾಚ್ ಬಾಕ್ಸ್ ಯಾವ್ದಿರ್ಬೋದು ನೋಡಿ, ಅದು ಮ್ಯಾಚ್ ಬಾಕ್ಸ್. ವಿಚ್ ಟೈಪ್ ಆಫ್ ಕ್ರಿಸ್ಟಲ್ ಸಿಸ್ಟಮ್ ಇಟ್ ಬಿಲಾಂಗ್ಸ್? ಮ್ಯಾಚ್ ಬಾಕ್ಸ್ ಹಿಂಗಿರುತ್ತೆ, ಅದು ಈ ಥರ ಇರುತ್ತಾ? ಹೌದಾ? ಇದೆಲ್ಲ ಡೈಮೆನ್ಷನ್ಸ್ ನೋಡಿದ್ದೀರಾ? ಏನಾಗಿರುತ್ತೆ ಅಂದರೆ ಆ್ಯಕ್ಚುಲಿ ಎ ಈಸ್ ನಾಟ್ ಈಕ್ವಲ್ ಟು ಬಿ, ಬಿ ಈಸ್ ನಾಟ್ ಈಕ್ವಲ್ ಟು ಸಿ. ಹೌದಾ? ಬಟ್ ಆಲ್ ದಿ ಆಂಗಲ್ಸ್ ಆರ್ ಈಕ್ವಲ್. ಹೌದಾ? ಸೊ ದಟ್ ಬಿಲಾಂಗ್ಸ್ ಟು ಆರ್ಥೋರೊಂಬಿಕ್. ಯಾವುದು? ಆರ್ಥೋರೊಂಬಿಕ್. ಡಿಯರ್ ಫ್ರೆಂಡ್ಸ್, ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಫಾರ್ ಯುವರ್ ರೆಫರೆನ್ಸ್, ಯು ಕ್ಯಾನ್ ರೆಫರ್ ದೆಮ್. ಹೌದಾ? ಒಂಚೂರು ರೆಫರ್ ಮಾಡಿ ಇವುಗಳನ್ನ, ಎಕ್ಸಾಂಪಲ್ಗಳನ್ನ. ಹೌದಾ? ದೇ ಆರ್ ಇಂಪಾರ್ಟೆಂಟ್. ಕ್ಲಿಯರ್? ವಿಲ್ ಗೋ ಫಾರ್ ನೆಕ್ಸ್ಟ್. ನೋಡಿ, ಟೈಪ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್. ನೋಡಿ, ಪಾರ್ಟಿಕಲ್ಸ್ ಎಲ್ಲ ನಾನು ಬೇರೆ ಬೇರೆ ಪೊಸಿಷನ್ ಇರುತ್ತೆ ಅಂತ ಹೇಳಿದ್ನಲ್ಲ ಆವಾಗಲೇ ಯೂನಿಟ್ ಸೆಲ್ಲಲ್ಲಿ. ಪಾರ್ಟಿಕಲ್ ಎಲ್ಲೆಲ್ಲಿ ಇದ್ದರೆ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ? ಇಫ್ ಪಾರ್ಟಿಕಲ್ ಈಸ್ ಪ್ರೆಸೆಂಟ್ ಅಟ್ ದಿ ಕಾರ್ನರ್, ಇಟ್ಸ್ ಕಾಂಟ್ರಿಬ್ಯೂಷನ್ ವಿಲ್ ಬಿ 1/8. ಒಂದು ಯೂನಿಟ್ ಸೆಲ್ಗೆ ಅದರ ಕಾಂಟ್ರಿಬ್ಯೂಷನ್ ಎಷ್ಟು? 1/8. ಇಫ್ ದ ಪಾರ್ಟಿಕಲ್ ಈಸ್ ಪ್ರೆಸೆಂಟ್ ಅಟ್ ದಿ ಎಡ್ಜ್, ದ ಕಾಂಟ್ರಿಬ್ಯೂಷನ್ ಈಸ್ 1/4. ಇಫ್ ದ ಪಾರ್ಟಿಕಲ್ ಈಸ್ ಪ್ರೆಸೆಂಟ್ ಅಟ್ ಫೇಸ್ ಸೆಂಟರ್, ಫೇಸ್ ಸೆಂಟರ್ ಇದ್ರೆ ಕಾಂಟ್ರಿಬ್ಯೂಷನ್ ಎಷ್ಟು? ಹಾಫ್. ಹೌದಾ? ಬಾಡಿ ಸೆಂಟರ್ ಇದ್ರೆ ಕಂಪ್ಲೀಟ್ 1 ಪಾರ್ಟಿಕಲ್ ಬಿಲಾಂಗ್ಸ್ ಟು ದಟ್ ಯೂನಿಟ್ ಸೆಲ್. ಹೇಳ್ಬೋದು ಆ ಥರ? ಓಕೆ, ಇದನ್ನು ನೆನಪಿಟ್ಟುಕೊಳ್ಳಿ, ಯಾವುದೇ ಕಾರಣಕ್ಕೂ ಇದನ್ನು ಮರಿಬೇಡಿ. ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಹೌದಾ? ಸಿಂಪಲ್ ಕ್ಯೂಬಿಕಲ್ಲಿ ಪಾರ್ಟಿಕಲ್ಸ್ ಎಲ್ಲ ಎಲ್ಲಿರುತ್ತೆ? ದೇ ಆರ್ ಪ್ರೆಸೆಂಟ್ ಓನ್ಲಿ ಅಟ್ ದಿ ಕಾರ್ನರ್ಸ್. ಹೌದಾ? ಕಾರ್ನರ್ ಕಾಂಟ್ರಿಬ್ಯೂಷನ್ ಎಷ್ಟು? 1/8 ಇಂಟು ಎಷ್ಟು ಕಾರ್ನರ್ ಇದೆ? 1 2 3 4 5 6 7 8 ಕಾರ್ನರ್ ಇದೆ. ಇಂಟು 8 ಎಷ್ಟಾಗುತ್ತೆ? ವಿಲ್ ಬಿ 1. ನೋಡಿ,
ಸಿಂಪಲ್ ಕ್ಯೂಬಿಕಲ್ಲಿ ದೇರ್ ಈಸ್ ಓನ್ಲಿ ಒನ್ ಪಾರ್ಟಿಕಲ್. ಸೊ ಇದನ್ನು ನಾವು ಜೆಡ್ ವ್ಯಾಲ್ಯೂ ಅಂತ ಕರಿತೀವಿ. ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಸೆಲ್ ಈಸ್ ಜೆಡ್. ಹೌದಾ? ಸೊ ಜೆಡ್ ಈಕ್ವಲ್ ಟು 1 ಫಾರ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಬಾಡಿ ಸೆಂಟರ್ಡಲ್ಲಿ ಪಾರ್ಟಿಕಲ್ಸ್ ಎಲ್ಲಿರುತ್ತೆ? ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಅಟ್ ದಿ ಕಾರ್ನರ್ ಪ್ಲಸ್ ಸೆಂಟರ್ ಆಫ್ ದಿ ಬಾಡಿ. ಬಾಡಿ ಸೆಂಟರ್. ಹೌದಾ? ಕಾರ್ನರ್ ಇದ್ರೆ ಕಾಂಟ್ರಿಬ್ಯೂಷನ್ ಎಷ್ಟು? 1/8. 1 ಕಾರ್ನರ್ದಿಂದ 1/8 ಪಾರ್ಟಿಕಲ್. ಎಷ್ಟು ಕಾರ್ನರ್ ಇದೆ? 8 ಕಾರ್ನರ್ ಇದೆ. ಪ್ಲಸ್ ಬಾಡಿಯಲ್ಲಿದ್ದರೆ ದಟ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು 1 ಯೂನಿಟ್ ಸೆಲ್. ಏನಾಗುತ್ತೆ ಇದು? ಇಟ್ ವಿಲ್ ಬಿ 1 ಪ್ಲಸ್ 1 ಈಸ್ ಈಕ್ವಲ್ಸ್ ಟು 2. ದ ವ್ಯಾಲ್ಯೂ ಆಫ್ ಜೆಡ್ ಫಾರ್ ಬಿ ಸಿ ಸಿ ಈಸ್ 2. ನೆನ್ಪಿಟ್ಟುಕೊಳ್ಳಿದೆಲ್ಲ. ಬಿ ಸಿ ಸಿಗೆ ಏನಿದೆ ವ್ಯಾಲ್ಯೂ? 2. ಸಿಂಪಲ್ ಕ್ಯೂಬಿಕ್ಗೆ 1. ಫೇಸ್ ಸೆಂಟರ್ಡ್ ಅಂತ ಪಾರ್ಟಿಕಲ್ಸ್ ಎಲ್ಲಿರುತ್ತೆ? ಇಲ್ಲಿ ನೋಡಿ, ಫೇಸ್ ಸೆಂಟರ್ಡ್ ಪಾರ್ಟಿಕಲ್ಸ್ ಅಲ್ಲಿ ಎಲ್ಲಿರುತ್ತೆ? ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಎಟ್ ದಿ ಕಾರ್ನರ್ ಪ್ಲಸ್ ಸೆಂಟರ್ ಆಫ್ ಫೇಸ್. ಕಾರ್ನರ್ ಇದ್ರೆ ಏನು ಕಾಂಟ್ರಿಬ್ಯೂಷನ್? 1/8 ಇಂಟು 8 ಪ್ಲಸ್ ಸೆಂಟರ್ ಆಫ್ ದಿ ಫೇಸ್ ಇದ್ರೆ ನೋಡಿ, ಫೇಸ್ ಸೆಂಟರ್ ಇದ್ರೆ ಹಾಫ್ ಇರುತ್ತೆ ಇಂಟು ಎಷ್ಟು ಫೇಸ್ ಇರುತ್ತೆ ಒಂದು ಕ್ಯೂಬ್ಗೆ? ಎಸ್, ವೆರಿ ಗುಡ್, 6 ಫೇಸ್ ಇರುತ್ತೆ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ ಇದನ್ನ ಸೈಡಲ್ಲಿ ನಾನು. ಸೊ ಇಟ್ ವಿಲ್ ಬಿ, ಇದು 1 ಆಗುತ್ತೆ. 1 ಪ್ಲಸ್ 2 3s ದ 1 ಪ್ಲಸ್ 3 ಈಕ್ವಲ್ಸ್ ಟು 4. ಜೆಡ್ ಈಕ್ವಲ್ ಟು 4 ಫಾರ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ಗೆ ಜೆಡ್ ಈಕ್ವಲ್ ಟು ಏನಾಗುತ್ತೆ? 4 ಆಗುತ್ತೆ. ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್. ದ ಸ್ಟ್ರಕ್ಚರಲ್ ರಿಲೇಶನ್ಶಿಪ್ ಫಾರ್ ಕ್ಯೂಬಿಕ್ ಲೆಟೈಸ್. ನೋಡಿ, ಕ್ಯೂಬಿಕ್ ಲೆಟೈಸ್ ರಿಲೇಶನ್ಶಿಪ್ ಯಾವ ಥರ ಇರುತ್ತೆ? ಸಿಂಪಲ್ ಕ್ಯೂಬಿಕ್ ಯಾವ ಥರ ಇರುತ್ತೆ? ಬಿ ಸಿ ಸಿ ಯಾವ ಥರ ಇರುತ್ತೆ? ಎಫ್ ಸಿ ಸಿ ಯಾವ ಥರ ಇರುತ್ತೆ? ಹೌದಾ? ಇದು ಒಂಚೂರು ಇಂಪಾರ್ಟೆಂಟು. ಇದ್ರ ಮೇಲೆ ಕ್ವಶನ್ಸ್ ಬರುವಂಥ ಪ್ರೊಬ್ಯಾಬಿಲಿಟಿ ತುಂಬಾ ಇದೆ. ನೋಡ್ತಾ ಹೋಗೋಣ. ಓಕೆ, ಲೆಟೈಸ್ ಪಾಯಿಂಟ್ ಎಷ್ಟಿರುತ್ತೆ ನೋಡ್ರಿ? ಸಿಂಪಲ್ ಕ್ಯೂಬಿಕಲ್ಲಿ 1 ಪಾಯಿಂಟ್ ಇರುತ್ತೆ. ಮೀನ್ಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು? 1/8 ಇಂಟು 8 ಈಕ್ವಲ್ ಟು 1. ಹೌದಾ? ಬಿ ಸಿ ಸಿಯಲ್ಲಿ 1/8 ಇಂಟು 8 ಪ್ಲಸ್ 1. ಎಫ್ ಸಿ ಸಿಯಲ್ಲಿ 1/8 ಇಂಟು 8 ಪ್ಲಸ್ 1/2 ಇಂಟು 6. ಟೋಟಲ್ ಇಲ್ಲಿ 4, ಇಲ್ಲಿ 2, ಇಲ್ಲಿ 1. ಹೌದಾ? ನಂಬರ್ ಆಫ್ ನಿಯರೆಸ್ಟ್ ನೇಬರ್. ಇದು ಯೂನಿಟ್ ಸೆಲ್ಲಲ್ಲಿ ನಿಯರೆಸ್ಟ್ ನೇಬರ್ ಎಷ್ಟು ಇರುತ್ತೆ ಅಂದರೆ 6 ಇರುತ್ತೆ. ನಂಬರ್ ಆಫ್ ನಿಯರೆಸ್ಟ್ ನೇಬರ್ ಎಷ್ಟು? 6. ಬಿ ಸಿ ಸಿಯಲ್ಲಿ 8, ಎಫ್ ಸಿ ಸಿಯಲ್ಲಿ 12. ನೆನ್ಪಿಟ್ಟುಕೊಂಡ್ಬಿಡಿ ಇದನ್ನು. ನಂಬರ್ ಆಫ್ ನಿಯರೆಸ್ಟ್ ನೇಬರ್, ಇಟ್ ಈಸ್ ನಥಿಂಗ್ ಬಟ್ ಕೋಆರ್ಡಿನೇಷನ್ ನಂಬರ್. ಏನು ಕರಿತೀವಿ ನಾವು? ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ನೆನ್ಪಿಟ್ಕೊಂಡ್ಬಿಡಿ ಇದನ್ನು, ಕೋಆರ್ಡಿನೇಷನ್ ನಂಬರ್. ಹೌದಾ? ಡೈರೆಕ್ಟ್ ಕ್ವಶನ್ ಬರ್ಬೋದು ಇದ್ರ ಮೇಲೆ. ಡಿಸ್ಟೆನ್ಸ್ ಬಿಟ್ವೀನ್ ನಿಯರೆಸ್ಟ್ ನೇಬರ್. ನಿಯರೆಸ್ಟ್ ನೇಬರ್ ಡಿಸ್ಟೆನ್ಸ್ ಹೆಂಗಿರುತ್ತೆ ಅಂತಂದರೆ, ಸಿಂಪಲ್ ಕ್ಯೂಬಿಕಲ್ಲಿ ದ ಡಿಸ್ಟೆನ್ಸ್ ಈಸ್ ಎ. ನೋಡಿ, ಸಿಂಪಲ್ ಕ್ಯೂಬಿಕ್ ಅಂದರೆ ಈ ಥರ, ಇಲ್ಲೊಂದು ಪಾರ್ಟಿಕಲ್ ಇರುತ್ತೆ, ಇಲ್ಲೊಂದು ಪಾರ್ಟಿಕಲ್. ಹೌದಾ? ಈ ಪಾಯಿಂಟ್ದಿಂದ ಈ ಪಾಯಿಂಟ್ಗೆ ಇರೋ ಡಿಸ್ಟೆನ್ಸ್ಗೆ ಹೆಂಗೆ ಕರಿತೀವಿ ನಾವು? ಎ ಅಂತ ಕರಿತೀವಿ. ಹೌದಾ? ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ನಿಯರೆಸ್ಟ್ ನೇಬರ್ಸ್ ಅಂದರೆ ಯಾವುದು? ಈ ಪಾರ್ಟಿಕಲ್ಗೆ, ಫಸ್ಟ್ ಪಾರ್ಟಿಕಲ್ಗೆ ಸೆಕೆಂಡ್ ಪಾರ್ಟಿಕಲ್ ನಿಯರೆಸ್ಟ್ ನೇಬರ್. ದ ಡಿಸ್ಟೆನ್ಸ್ ಈಸ್ ಎ. ಹೌದಾ? ಸಿಂಪಲ್ ಕ್ಯೂಬಿಕಲ್ ಡಿಸ್ಟೆನ್ಸ್ ಏನಾಗುತ್ತೆ? ಎ ಆಗುತ್ತೆ. ಅದೇ ನೀವು ಬಾಡಿ ಸೆಂಟರ್ಡಿಗೆ ಬಂದರೆ ದ ಡಿಸ್ಟೆನ್ಸ್ ವಿಲ್ ಬಿ √3a/2. √3a/2. ಎಫ್ ಸಿ ಸಿಯಲ್ಲಿ a/√2. a/√2. ಹೌದಾ? ರೇಡಿಯಸ್ ಏನಾಗುತ್ತೆ ನೋಡಿ ಇದ್ರದ್ದು? a/2. ಹೌದಾ? √3a/4. ಹೌದಾ? ಎಫ್ ಸಿ ಸಿಯಲ್ಲಿ a/2√2. ಸಿಂಪಲ್ಲಿ ನೋಡಿ, ನೀವು ಡಿಸ್ಟೆನ್ಸ್ ಬಿಟ್ವೀನ್ ದಿ ನಿಯರೆಸ್ಟ್ ನೇಬರ್ ನೆನ್ಪಿಟ್ಕೊಳ್ಳಿ. ಇದ್ರ ಹಾಫ್ ಏನಿರುತ್ತೆ ಅಂತಂದರೆ ಅಟಾಮಿಕ್ ರೇಡಿಯಸ್ ಇರುತ್ತೆ. ಹಾಫ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ನಿಯರೆಸ್ಟ್ ನೇಬರ್ ಇಸ್ ಕಾಲ್ಡ್ ಆಸ್ ರೇಡಿಯಸ್. ನೋಡಿ, ಈಗ ನೀವು 2ದಿಂದ ಡಿವೈಡ್ ಮಾಡಿದ್ರೆ a/2 ಆಗುತ್ತೆ. ಇಲ್ಲಿ 2ದಿಂದ ಡಿವೈಡ್ ಮಾಡಿದ್ರೆ √3a/4 ಆಗುತ್ತೆ. ಇಲ್ಲಿ 2ದಿಂದ ಡಿವೈಡ್ ಮಾಡಿದ್ರೆ a/2√2 ಆಗುತ್ತೆ. ಅರ್ಥ ಆಯ್ತಾ ಇದು? ಇಷ್ಟೇ ನೋಡಿ, ಸಿಂಪಲ್ ಇದೆ. ಹೌದಾ? ಅಕ್ಯುಪೈಡ್ ವಾಲ್ಯೂಮ್. ನೋಡಿ, ಸಿಂಪಲ್ ಕ್ಯೂಬಿಕಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕರಿತೀವಿ ನಾವು ಇದನ್ನು. ಪ್ಯಾಕಿಂಗ್ ಫ್ರಾಕ್ಷನ್ ಅಥವಾ ಪ್ಯಾಕಿಂಗ್ ಎಫಿಷಿಯನ್ಸಿ. ಅಕ್ಯುಪೈಡ್ ವಾಲ್ಯೂಮ್ ಎಷ್ಟು? 52.3. ಸೊ ರಿಮೈನಿಂಗ್ ವಾಲ್ಯೂಮ್ ಎಷ್ಟು? ಅನ್ಅಕ್ಯುಪೈಡ್ ಅಂದರೆ 100ಅಲ್ಲಿ ಇಷ್ಟೊಂದು ಲೆಸ್ ಮಾಡಬೇಕು. ಶುಡ್ ಲೆಸ್ ದಿಸ್ ಮಚ್ ಇನ್ 100 ಅನ್ಅಕ್ಯುಪೈಡ್ ವಾಲ್ಯೂಮ್. ಹೌದಾ? ಎಷ್ಟಾಗುತ್ತೆ? 47.6 ಆಗುತ್ತಾ? ಓಕೆ, ನೆಕ್ಸ್ಟ್ ಇದು ಬಿ ಸಿ ಸಿಯಲ್ಲಿ 68% ಅಕ್ಯುಪೈ ಆಗಿದೆ, 32% ಏನಿರುತ್ತೆ? ಅನ್ಅಕ್ಯುಪೈಡ್. ಹೌದಾ? ಎಫ್ ಸಿ ಸಿಯಲ್ಲಿ 74% ಅಕ್ಯುಪೈ ಆಗಿದೆ. ಹೌದಾ? ಸೊ ನೆಕ್ಸ್ಟ್ 26% ಏನಿರುತ್ತೆ? ಅನ್ಅಕ್ಯುಪೈಡ್.
ಎಂಟಿ ಸ್ಪೇಸ್ ಅಥವಾ ವೈಡ್ ಅಂತ ಕರಿತೀವಿ ನಾವು ಅದನ್ನು. ಓಕೆನಾ ನೋಡಿ. ಸೊ ದಿಸ್ ಈಸ್ ಎಫ್ ಸಿ ಸಿ. ಫಸ್ಟ್ ಏನಿದು ಎಫ್ ಸಿ ಸಿ, ಇದು ಬಿ ಸಿ ಸಿ. ದ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಎ, ದಿಸ್ ಇಸ್ ಆಲ್ಸೋ ಎ, ದಿಸ್ ಇಸ್ ಆಲ್ಸೋ ಎ, ದಿಸ್ ಇಸ್ ಆಲ್ಸೋ ಎ, ದಿಸ್ ಈಸ್ ಕಾಲ್ಡ್ ಆಸ್ ಬಿ. ಇದೊಂದು ಪಾರ್ಟಿಕಲ್, ಇದು ರೇಡಿಯಸ್ 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 ರೇಡಿಯಸ್, ಹೌದಾ. ಸೊ ಡಿಸ್ಟೆನ್ಸ್, ನಾವು ಡಿಸ್ಟೆನ್ಸನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಎ ಅಂತ ಅನ್ಕೊಳ್ಳೋಣ, ಇದನ್ನು ಬಿ ಅಂತ ಅನ್ಕೊಳ್ಳೋಣ, ಇದನ್ನು ಸಿ ಅಂತ ಅನ್ಕೊಳ್ಳೋಣ, ಹೌದಾ. ಸೊ ಬಿ ಈಸ್ ಈಕ್ವಲ್ಸ್ ಟು ಏನಂತ ಕರಿಬೋದು ನಾವು ಇದನ್ನು ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಆರ್ 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 ಆರ್, ಟ್ರಿಪಲ್ ಆರ್ ಅಲ್ಲ, 4R. ಹೌದಾ, ಏನಿದು ಬಿ ಈಕ್ವಲ್ ಟು 4R. ಫ್ರಮ್ ದಿ ಡಯಾಗ್ರಾಮ್ ಯು ಕ್ಯಾನ್ ಸೇ ಬಿ ಈಕ್ವಲ್ ಟು 4R, ಹೌದಾ. ಸೊ ನಾವು ಇಲ್ಲಿ ಪೈಥಾಗೋರಸ್ ರಿಲೇಷನ್ ಅಪ್ಲೈ ಮಾಡ್ಬೋದು ನೋಡಿ. ಇಲ್ಲಿ ಕ್ಯಾನ್ ಯು ಸಿ ದ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್, ಹೌದಾ. ಓಕೆ, ಸೊ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಹೌದಾ. ಎ ಬಿ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್, ಬಿ ಸಿ ಅಂತಂದರೆ ಎ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಅಂತಂದರೆ 2a ಸ್ಕ್ವೇರ್, ಹೌದಾ. ಎ ಸಿ ಅಂತಂದರೆ ಏನಪ್ಪ, ಎ ಸಿ ಸ್ಕ್ವೇರ್ ಇದು, ಎ ಸಿ ಅಂತಂದರೆ is nothing but b equal to root 2a. So from equation number 1 and from equation number 2 what we can say, 4r is equals to root 2a. Therefore r is equals to root 2a divided by 4 ಅಂತ ಹೇಳಬಹುದಾ? ನೆನಪಿಟ್ಟುಕೊಂಬಿಡಿ, ಅರ್ಥ ಆಯ್ತಾ ಇದು, ಹೌದಾ. ಅಥವಾ a is equals to ಏನಾಗುತ್ತೆ, a is equals to 4r divided by root 2. ನಾವು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ a is equals to 2 root 2r ಆಗುತ್ತೆ. ಫರ್ದರ್ ಸಿಂಪ್ಲಿಫಿಕೇಶನ್ ವಿಲ್ ಗೆಟ್ ದಿಸ್ ಆನ್ಸರ್. ಅರ್ಥ ಆಯ್ತಾ ಇದು? ಇಷ್ಟು ಮಾತ್ರ ಗೊತ್ತಿರಬೇಕು ನಿಮಗೆ. ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಬರ್ತಿದ್ರೆ ಅಥವಾ ಒಂದು ಡೆರಿವೇಷನ್ ಬರ್ತಿದ್ರೆ ಇದಂತೂ ಈಸಿ ಇರುತ್ತೆ. ಇದು ಡೆರಿವೇಷನ್ ಗೊತ್ತಿಲ್ಲ ಅಂತಂದರೆ ಈ ಪಾಯಿಂಟ್ಗಳನ್ನು ನೆನಪಿಟ್ಕೊಂಬೇಡಿ, ಹೌದಾ. ಆ ವ್ಯಾಲ್ಯೂಸ್ ಎಷ್ಟೆಷ್ಟು ಇರುತ್ತೆ ಅಂತೇಳಿ, ಎ ವ್ಯಾಲ್ಯೂ ಎಷ್ಟಿರುತ್ತೆ, ಆರ್ ವ್ಯಾಲ್ಯೂ ಎಷ್ಟಿರುತ್ತೆ, ಎಫ್ ಸಿ ಸಿ ಎಷ್ಟು, ಬಿ ಸಿ ಸಿ ಎಲ್ಲಿ ಎಷ್ಟು, ಹೌದಾ. ಇದೇ ಥರ ಬಿ ಸಿ ಸಿ ನೋಡೋಣ. ಬಿ ಸಿ ಸಿ ಅಲ್ಲಿ ಏನಾಗುತ್ತೆ ನೋಡಿ, ದಿಸ್ ಈಸ್ ಆರ್ 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 ಆರ್. ಐ ವಿಲ್ ಕಾಲ್ ದಿಸ್ ಆಸ್ ಸಿ. ಸಿ ಈಸ್ ಈಕ್ವಲ್ಸ್ ಟು 4r, ಹೌದಾ. ಸೊ ಸಿ ಅನ್ನು ಕಂಡುಹಿಡಿಬೇಕು ನಾವೀಗ. ಐ ವಿಲ್ ಕಾಲ್ ದಿಸ್ ಆಸ್ ಎ, ದಿಸ್ ಒನ್ ಈಸ್ ಬಿ ಆ್ಯಂಡ್ ದಿಸ್ ಒನ್ ಈಸ್ ಸಿ, ದಿಸ್ ಒನ್ ಈಸ್ ಡಿ, ಹೌದಾ. ಈಗ ನಾನು ಏನು ಮಾಡಬೇಕು, ಐ ವಾಂಟ್ ಟು ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಡಿ. ಅದಕ್ಕೆ ಏನು ಮಾಡ್ತೀನಿ, ಐ ವಿಲ್ ಟೇಕ್ ದಿ ಹೆಲ್ಪ್ ಆಫ್ ಒನ್ ಮೋರ್ ಡಯಾಗೋನಲ್, ಫೇಸ್ ಡಯಾಗೋನಲ್ ಹೆಲ್ಪ್ ತಗೋತೀನಿ, ದಟ್ ಈಸ್ ಕಾಲ್ಡ್ ಆಸ್ ಎ ಸಿ, ಹೌದಾ. ಸೊ ಈಗ ನಾವು ಎ ಸಿ ಸ್ಕ್ವೇರ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಲ್ಲಿ ಕ್ಯಾಲ್ಕುಲೇಟೆಡ್ ಎ ಸಿ, ಹೌದಾ. ಎಷ್ಟಿದೆ ಅದು, ದಿಸ್ ಈಸ್ ಎ ಸಿ, ದಿಸ್ ಎ ಸಿ ಈಸ್ ರೂಟ್ 2a ಅಥವಾ ಎ ಸಿ ಸ್ಕ್ವೇರ್ ಅಂತಂದರೆ 2a ಸ್ಕ್ವೇರ್ ಅಂತಿದೆಯಾ, ಎ ಸಿ ಸ್ಕ್ವೇರ್ ಅಂದರೆ. ಈಗ ನೋಡಿ, ಇದು ನಾವು ಸಿ ಅನ್ನು ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ, ಪೈಥಾಗೋರಸ್ ರಿಲೇಷನ್ ಅಪ್ಲೈ ಮಾಡೋಣ. ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್, ಹೌದಾ. ಎ ಸಿ ಸ್ಕ್ವೇರ್ ಅಂತಂದರೆ 2a ಸ್ಕ್ವೇರ್, ಸಿ ಡಿ ಅಂತಂದರೆ ಎ ಸ್ಕ್ವೇರ್, ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಇದು 3a ಸ್ಕ್ವೇರ್ ಆಗುತ್ತೆ, ಹೌದಾ. ಎ ಡಿ ಈಸ್ ಈಕ್ವಲ್ಸ್ ಟು ಎ ಡಿ ಅಂತಂದರೆ ಸಿ, ದಿಸ್ ಈಸ್ ಈಕ್ವಲ್ಸ್ ಟು ರೂಟ್ 3a, ಹೌದಾ. ಸೊ ಫ್ರಮ್ 1 and 2 ಐ ವಿಲ್ ಕಾಲ್ ಇಟ್ ಆಸ್ 1 ಆ್ಯಂಡ್ ದಿಸ್ ಆಸ್ 2. ನಾನು ಇದನ್ನು 1 ಮತ್ತು 2 ಅಂತ ಅನ್ಕೊಂಡ್ರೆ 4r ಈಸ್ ಈಕ್ವಲ್ಸ್ ಟು ರೂಟ್ 3a ಅಂತ ಬರಿಬಹುದಾ? ಎಸ್, ವೆರಿ ಗುಡ್. ಎ ಏನಾಗುತ್ತೆ ಈಗ, 4r ಡಿವೈಡೆಡ್ ಬೈ ರೂಟ್ 3 ಆಗುತ್ತೆ. ಅಥವಾ ಆರ್ ಏನಾಗುತ್ತೆ ಬರಿಬಹುದಾ, ಆರ್ ಈಸ್ ಈಕ್ವಲ್ಸ್ ಟು ರೂಟ್ 3a by 4. ನೆನಪಿಟ್ಕೋಬಹುದಲ್ಲ, ಇದನ್ನ ಸಿಂಪಲ್ ಇದೆ ಫ್ರೆಂಡ್ಸ್. ಫಸ್ಟ್ ಏನು ನೆನಪಿಟ್ಕೊಳ್ಳಿ ಅಂತಂದ್ರೆ, ಎಫ್ ಸಿ ಸಿಯಲ್ಲಿ 4r ಈಸ್ ಈಕ್ವಲ್ಸ್ ಟು 4r ಈಸ್ ಈಕ್ವಲ್ಸ್ ಟು ಇಲ್ಲೇನಾಗುತ್ತೆ, ಇದು 2a ಸ್ಕ್ವೇರ್ ಆಗಿರುತ್ತೆ, ಸಾರಿ ರೂಟ್ 2a ಆಗಿರುತ್ತೆ, ಈ ಸ್ಕ್ವೇರ್ ಅಲ್ಲ, ದಿಸ್ ಇಸ್ ರೂಟ್ 2a. 4r ಈಸ್ ಈಕ್ವಲ್ಸ್ ಟು ರೂಟ್ 2a, ಹೌದಾ. ಇಲ್ಲಿ 4r ಈಸ್ ಈಕ್ವಲ್ಸ್ ಟು ರೂಟ್ 3a, ಇಷ್ಟು ಡಿಫ್ರೆನ್ಸ್. ಇಲ್ಲಿ ರೂಟ್ 2a, ಇಲ್ಲಿ ರೂಟ್ 3a ಅಷ್ಟೇ. ಓಕೆ, ಫಾರ್ ನೆಕ್ಸ್ಟ್, ನಂಬರ್ ಆಫ್ ವೈಟ್ಸ್ ಫಿಲ್ಡ್ ಆ್ಯಂಡ್ ಫಾರ್ಮುಲಾ ಆಫ್ ದಿ ಕಂಪೌಂಡ್. ನೋಡಿ, ನಂಬರ್ ಆಫ್ ವೈಟ್ಸ್ ಎಷ್ಟು ಫಿಲ್ ಆಗಿರುತ್ತೆ ಮತ್ತು
ಫಾರ್ಮುಲಾ ಆಫ್ ದಿ ಕಂಪೌಂಡ್ ನಾವು ಈ ಬೇಸ್ಡ್ ಆನ್ ವೈಡ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ನೋಡೋಣ. ಚೂರು ನೋಡ್ತಾ ಹೋಗಿ. ಇಲ್ಲಿ ನಮ್ಮ ಹತ್ರ ಒಂದು ಯೂನಿಟ್ ಸೆಲ್ ಇದೆ ಅಂತ ಅನ್ಕೊಳ್ಳೋಣ. ಆ ಯೂನಿಟ್ ಸೆಲ್ಲಲ್ಲಿ ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆ. ಇನ್ ಅವರ್ ಯೂನಿಟ್ ಸೆಲ್ ದೇರ್ ಆರ್ ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್. ಹೌದಾ? ಆ ಯೂನಿಟ್ ಸೆಲ್ಲಲ್ಲಿ ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ರೆ ದ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವೈಡ್ಸ್, ಅಲ್ಲಿ ಟೆಟ್ರಾಹೆಡ್ರಲ್ ವೈಡ್ಸ್ ಎಷ್ಟು ಫಾರ್ಮ್ ಆಗುತ್ತೆ ಅಂತಂದರೆ ಫಾರ್ ದಿಸ್ ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ದ ಟೆಟ್ರಾಹೆಡ್ರಲ್ ವೈಡ್ಸ್ ವಿಲ್ ಬಿ ಡಬಲ್. ಟೆಟ್ರಾಹೆಡ್ರಲ್ ವೈಡ್ ಎಷ್ಟಾಗುತ್ತೆ? ಡಬಲ್ ಇರುತ್ತೆ. ಡಬಲ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಟೆಟ್ರಾಹೆಡ್ರಲ್ ವೈಡ್ಸ್ ಆರ್ ಫಾರ್ಮ್ಡ್. ಹೌದಾ? ಆಕ್ಟಾಹೆಡ್ರಲ್ ವೈಡ್ ಎಷ್ಟು ಫಾರ್ಮ್ ಆಗುತ್ತೆ? ಆಕ್ಟಾಹೆಡ್ರಲ್ ವೈಡ್, ದಿಸ್ ಆಕ್ಟಾಹೆಡ್ರಲ್ ವೈಡ್ ಈಸ್ ಈಕ್ವಲ್ಸ್ ಟು ದ ನಂಬರ್ ಆಫ್ ಪಾರ್ಟಿಕಲ್ಸ್. ನಮ್ಮ ಯೂನಿಟ್ ಸೆಲ್ಲಲ್ಲಿ ಒಂದು ಪಾರ್ಟಿಕಲ್ ಇದ್ದರೆ ಒಂದು ಆಕ್ಟಾಹೆಡ್ರಲ್ ವೈಡ್ ಫಾರ್ಮ್ ಆಗುತ್ತೆ, ಎರಡು ಪಾರ್ಟಿಕಲ್ ಇದ್ದರೆ ಎರಡು, ನಾಲ್ಕು ಪಾರ್ಟಿಕಲ್ ಇದ್ದರೆ ನಾಲ್ಕು ಆಕ್ಟಾಹೆಡ್ರಲ್ ವೈಡ್. ಅದೇ ನಮ್ಮ ಯೂನಿಟ್ ಸೆಲ್ಲಿ ಒಂದು ಪಾರ್ಟಿಕಲ್ ಇದ್ದರೆ ಎರಡು ಟೆಟ್ರಾಹೆಡ್ರಲ್ ವೈಡು, ಯೂನಿಟ್ ಸೆಲ್ಲಲ್ಲಿ ಎರಡು ಪಾರ್ಟಿಕಲ್ ಇದ್ದರೆ ನಾಲ್ಕು ಟೆಟ್ರಾಹೆಡ್ರಲ್ ವೈಡು, ಡಬಲ್ ಇರುತ್ತೆ. ಹೌದಾ? ನೆನ್ಪಿಟ್ಟುಕೊಂಬಿಡಿ. ಕ್ಲಿಯರ್? ಅರ್ಥ ಆಯ್ತಲ್ಲ ಇದು? ಓಕೆ. ನೋಡಿ, ಕ್ಯಾಟಯಾನ್ಸ್ ಬೀಯಿಂಗ್ ವೆರಿ ಸ್ಮಾಲ್ ಇನ್ ಸೈಜ್ ದೇ ಅಕ್ಯುಪೈ ವೈಡ್ಸ್. ನೋಡಿ, ಕ್ಯಾಟಯಾನ್ಸ್ ಏನು ಮಾಡುತ್ತೆ ಅಂದರೆ ಸ್ಮಾಲ್ ಇರುತ್ತೆ, ಸ್ಮಾಲ್ ಸೈಜು, ದೇ ವಿಲ್ ಅಕ್ಯುಪೈ ದಿ ವೈಡ್ಸ್. ಆ್ಯಂಡ್ ಯಾನಯಾನ್ಸ್ ಆರ್ ಲಾರ್ಜರ್, ದೇ ವಿಲ್ ಫಾರ್ಮ್ ಲೆಟೈಸ್ ಸ್ಟ್ರಕ್ಚರ್. ಲೆಟೈಸ್ ಎಲ್ಲ ಫಾರ್ಮ್ ಮಾಡೋದು ಯಾನಯಾನ್ಸು. ಈ ವೈಡಲ್ಲಿ ಅಕ್ಯುಪೈ ಆಗೋದು ಯಾವುದು? ಕ್ಯಾಟಯಾನ್. ಹೌದಾ? ಇದರ ಮೇಲೆ ನೀವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ಹೌದಾ? ಇದಕ್ಕೂ ಇನ್ನೊಂದು ಹಿಂಟ್ ಹೇಳ್ತೀನಿ, ನೆನ್ಪಿಟ್ಕೊಂಬಿಡಿ. ಕಾರ್ನರ್ ಅಂತ ಕೊಟ್ಟರೆ, ಸಪೋಸ್ ಎ ಪಾರ್ಟಿಕಲ್ಸ್ ಅಕ್ಯುಪೈ ಕಾರ್ನರ್ ಅಂತ ಕೊಡ್ತಾರೆ, ಅವಾಗ ಏನು ಮಾಡಬೇಕು? 1/8 ಇಂಟು 8 ಅಂತ ತಗೋಬೇಕು. ಹೌದಾ? ಎ ವಿಲ್ ಅಕ್ಯುಪೈ ಫೇಸ್ ಅಂತ ಕೊಡ್ತಾರೆ, 1/2 ಇಂಟು ಫೇಸ್ ಅಂತ ತಗೋಬೇಕು. ಅಥವಾ ಒನ್ ಆಫ್ ದಿ ಪೇಸ್ ಪಾರ್ಟಿಕಲ್ ಇಸ್ ಮಿಸ್ಸಿಂಗ್ ಅಂತ ಕೊಡ್ತಾರೆ, ಅವಾಗ ಏನು ಮಾಡಬೇಕು? ನಂಬರ್ ಆಫ್ ಪೇಸ್ಗಳನ್ನ ಕಡಿಮೆ ಮಾಡ್ಕೋಬೇಕು. 1 ಮಿಸ್ಸಿಂಗ್ ಅಂತಂದರೆ ಪೇಸ್ ವಿಲ್ ಬಿ 5. ಇಫ್ 2 ಪೇಸ್ ಪಾರ್ಟಿಕಲ್ಸ್ ಆರ್ ಮಿಸ್ಸಿಂಗ್, ಸೊ ಇಟ್ ವಿಲ್ ಬಿ 4. ಈ ಥರ ನೀವು ಅಲ್ಟ್ರೇಷನ್ ಮಾಡ್ಕೊಳ್ಳೋದು ಗೊತ್ತಿರಬೇಕು ನಿಮಗೆ. ಹೌದಾ? ಆ ಥರ ಡೀಪ್ ಎಲ್ಲ ಕ್ವಶನ್ ಬರೋದಿಲ್ಲ, ಅದೆಲ್ಲ ನೀಟಲ್ಲಿ ಮತ್ತು JEE ಬರುತ್ತೆ. ಈ KCET ಇಷ್ಟು ಡೀಪ್ ಎಲ್ಲ ಕ್ವಶನ್ಸ್ ಬರೋದಿಲ್ಲ. ಹೌದಾ? ಬಟ್ ಆದರೂ ಒಂಚೂರು ನಿಮ್ಮ ನಾಲೆಡ್ಜಿಗೆ ಇರಲಿ. ನೆಕ್ಸ್ಟ್, ಇಂಪರ್ಫೆಕ್ಷನ್ಸ್ ಇನ್ ಸಾಲಿಡ್ಸ್. ಹೌದಾ? ಡಿಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಲ್ಲಿಂದ ಬರುತ್ತೆ ಅಂತಂದರೆ ಸ್ಕಾಟ್ಕಿ ಡಿಫೆಕ್ಟ್ ಆ್ಯಂಡ್ ಫ್ರೆಂಕೆಲ್ ಡಿಫೆಕ್ಟಿಂದ ಬರುತ್ತೆ. ಸ್ಕಾಟ್ಕಿ ಆ್ಯಂಡ್ ಫ್ರೆಂಕೆಲ್ ಡಿಫೆಕ್ಟ್. ಸ್ಕಾಟ್ಕಿ ಡಿಫೆಕ್ಟಲ್ಲಿ ಏನಾಗುತ್ತೆ ನೋಡಿ, ನೆನಪಿಟ್ಟುಕೊಳ್ಳಿ. ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ಸ್ ಆ್ಯಂಡ್ ಯಾನಯಾನ್ಸ್ ಆರ್ ಮಿಸ್ಸಿಂಗ್ ಟು ಮೇಂಟೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. ಇಲ್ಲಿ ಡಬಲ್ ಟಿ ಅಂತ ಕಾಣಿಸ್ತಾ ಇದೆಯಾ? ಮೀನ್ಸ್ ಈಕ್ವಲ್ ನಂಬರ್ ಆಫ್ ಏನಾಗುತ್ತೆ, ಕ್ಯಾಟಯಾನು ಯಾನಯಾನು ಮಿಸ್ ಆಗುತ್ತೆ ಅಂತ ಇದರಲ್ಲಿ ಸ್ಕಾಟ್ಕಿಯಲ್ಲಿ. ಸೊ ನಂಬರ್ ಆಫ್ ಕ್ಯಾಟಯಾನ್ಸ್ ಯಾನಯಾನ್ ಕಡಿಮೆ ಆದರೆ ಡೆನ್ಸಿಟಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಡೆನ್ಸಿಟಿ ಡಿಕ್ರೀಸಸ್. ಹೌದಾ? ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ಸ್ ಆ್ಯಂಡ್ ಯಾನಯಾನ್ಸ್ ಆರ್ ಮಿಸ್ಸಿಂಗ್ ಆ್ಯಂಡ್ ಡೆನ್ಸಿಟಿ ಡಿಕ್ರೀಸಸ್. ಇಲ್ಲಿ ಫ್ರೆಂಕೆಲಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಏನೂ ಚೇಂಜ್ ಆಗೋದಿಲ್ಲ. ಹೌದಾ? ಕ್ಯಾಟಯಾನ್ ಏನು ಮಾಡುತ್ತೆ ಅಂತ ನೋಡಿ, ತನ್ನ ಜಾಗನ ಖಾಲಿ ಬಿಟ್ಟು ಇಟ್ ವಿಲ್ ಅಕ್ಯುಪೈ ಇಂಟರ್ಸ್ಟಿಷಿಯಲ್ ಸೈಟ್. ನೋಡಿ, ತನ್ನ ಪ್ಲೇಸನ್ನು ಖಾಲಿ ಬಿಟ್ಟು ಬೇರೆ ಪ್ಲೇಸಿಗೆ ಬಂದು ಏನು ಮಾಡ್ತದೋ ಅಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ. ಹೌದಾ? ಸೊ ಇದನ್ನು ಏನು ಕರಿಬೋದು ನಾವು? ಕ್ಯಾನ್ ಕಾಲ್ ಇಟ್ ಆಸ್ ಡಿಸ್ಲೊಕೇಶನ್ ಡಿಫೆಕ್ಟ್. ಏನು ಕರಿಬೋದು ನಾವು? ಜಸ್ಟ್ ಇದನ್ನು ಡಿಸ್ಲೊಕೇಶನ್ ಡಿಫೆಕ್ಟ್ ಅಂತ ಕರಿಬಹುದು. ಹೌದಾ? ಬಟ್ ಇಲ್ಲಿ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಏನಾಗುತ್ತೆ, ಅಯಾನ್ಸ್ ಮಿಸ್ ಆಗಿಬಿಡುತ್ತೆ. ಹೌದಾ? ಇದರಲ್ಲಿ ಒಂಚೂರು ಡಿಫ್ರೆನ್ಸ್ಗಳು ನೋಡೋಣ. ಇದು ಡೆಫಿನೇಷನ್ನು. ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ಸ್ ಆ್ಯಂಡ್ ಯಾನಯಾನ್ಸ್ ಆರ್ ಮಿಸ್ಸಿಂಗ್. ಇಲ್ಲಿ ಮಿಸ್ಸಿಂಗ್ ಆಫ್ ಕ್ಯಾಟಯಾನ್ ಫ್ರಮ್ ಲೆಟೈಸ್ ಸೈಟ್ ಆ್ಯಂಡ್ ಇಟ್ ವಿಲ್ ಅಕ್ಯುಪೈ ದಿ ಇಂಟರ್ಸ್ಟಿಷಿಯಲ್ ಸೈಟ್. ಸೊ ಇಲ್ಲಿ ಏನಾಗುತ್ತೆ, ಡಿಕ್ರೀಸ್ ಇನ್ ಡೆನ್ಸಿಟಿ. ಇಲ್ಲಿ ಡೆನ್ಸಿಟಿ ರಿಮೈನ್ ಸೇಮ್. ಹೌದಾ? ಈ ಥರ ಡಿಫೆಕ್ಟ್ ಎಲ್ಲಿರುತ್ತೆ, ಸ್ಕಾಟ್ಕಿ ಡಿಫೆಕ್ಟ್ ಎಲ್ಲಿರುತ್ತೆ ಅಂತಂದರೆ ಇಟ್ ಈಸ್ ಫೌಂಡ್ ಇನ್ ಹೈ ಅಯಾನಿಕ್ ಕಂಪೌಂಡ್ಸ್ ವಿತ್ ಹೈಯರ್ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಜಾಸ್ತಿ ಇದ್ದರೆ ಸ್ಕಾಟ್ಕಿ ಇರುತ್ತೆ, ಕೋಆರ್ಡಿನೇಷನ್ ನಂಬರ್ ಕಡಿಮೆ ಇದ್ದರೆ ಫ್ರೆಂಕೆಲ್ ಇರುತ್ತೆ. ಎಕ್ಸಾಂಪಲ್ ಇಲ್ಲಿ NaCl, CsCl ಎಕ್ಸೆಟ್ರಾ. ಇಲ್ಲಿ AgCl, AgBr, AgI. ಹೌದಾ? ಇಲ್ಲಿ ಹಿಯರ್ ವಿ ಕ್ಯಾನ್ ಟೇಕ್ ZnS, ZnCl2 ಈ ಥರ ತಗೋಬೋದು. ಇಲ್ಲಿ ದೇ ವಿಲ್ ಶೋ ಸ್ಕಾಟ್ಕಿ ಡಿಫೆಕ್ಟ್. ನೆನ್ಪಿಟ್ಕೊಳ್ಳಿ, AgBr ಕ್ಯಾನ್ ಶೋ ಬೋತ್ ಸ್ಕಾಟ್ಕಿ ಆ್ಯಂಡ್ ಫ್ರೆಂಕೆಲ್ ಡಿಫೆಕ್ಟ್. AgBr ಸ್ಕಾಟ್ಕಿ ಡಿಫೆಕ್ಟ್ ಇರುತ್ತೆ ಮತ್ತು ಫ್ರೆಂಕೆಲ್ ಡಿಫೆಕ್ಟ್ ಇರುತ್ತೆ, ಎರಡು ಡಿಫೆಕ್ಟ್ ಇರುತ್ತೆ ಇದರಲ್ಲಿ. ನೆನ್ಪಿಡುತ್ತಾ ಇದು? ಹೌದಾ? ಓಕೆ. ನೆಕ್ಸ್ಟು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಎಲೆಕ್ಟ್ರಿಕಲ್ ಪ್ರಾಪರ್ಟಿ ನೋಡಿ, ಸಾಲಿಡ್ಗಳನ್ನ ನಾವೇನು ಮಾಡಿದೀವಿ ಅಂತಂದರೆ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ದೇ ಆರ್ ಡಿವೈಡೆಡ್ ಇಂಟು 3 ಟೈಪ್ಸ್.
ಯಾವುದು? ಕಂಡಕ್ಟರ್ಸು, ಇನ್ಸುಲೇಟರ್ಸು, ಸೆಮಿ ಕಂಡಕ್ಟರ್ಸ್. ಹೌದಾ? ಸೊ ಯಾವ ಬೇಸ್ ಮೇಲೆ ನಾವು ಇದನ್ನು ಡಿವೈಡ್ ಮಾಡ್ತೀವಿ ಅಂತಂದ್ರೆ ಬೇಸ್ಡ್ ಆನ್ ಕಂಡಕ್ಟಿವಿಟಿ ರೇಂಜ್. ಬೇಸ್ಡ್ ಆನ್ ಕಂಡಕ್ಟಿವಿಟಿ ರೇಂಜ್. ಕಂಡಕ್ಟರ್ ಅಂತ ಕರಿಬೇಕಾದ್ರೆ ದೇರ್ ಕಂಡಕ್ಟಿವಿಟಿ ರೇಂಜ್ ಇಸ್ ಬಿಟ್ವೀನ್ 10 to the power 4 to 10 to the power 7 ಸೈಮನ್ ಪರ್ ಮೀಟರ್. ಇದನ್ನು ಪರ್ ಓಮ್ ಪರ್ ಮೀಟರ್ ಅಂತ ಹೇಳ್ಬೋದು ಅಥವಾ ಸೈಮನ್ ಪರ್ ಮೀಟರ್ ಅಂತ ಹೇಳ್ಬೋದು. ಸೈಮನ್ ಪರ್ ಮೀಟರ್ ಕಂಡಕ್ಟಿವಿಟಿ ಎಲ್ಲಿಂದ ಎಲ್ಲಿ ತನಕ ನೋಡಿ. ಕಂಡಕ್ಟರ್ದು 10 to the power 4 to 10 to the power 7. ನೋಡಿ ಮೆಟಲ್ಸ್ ಅಲ್ಲಿ ಏನಿರುತ್ತೆ 10 to the power 7 ತನಕ ಇರುತ್ತೆ ಕಂಡಕ್ಟಿವಿಟಿ. ದೇ ಆರ್ ಗುಡ್ ಕಂಡಕ್ಟರ್ಸ್ ಮೆಟಲ್ಸ್. ಹೌದಾ? ಇನ್ಸುಲೇಟರ್ ಅಲ್ಲಿ ದ ಕಂಡಕ್ಟಿವಿಟಿ ರೇಂಜ್ ಇಸ್ ಫ್ರಮ್ 10 to the power -20 to 10 to the power -10 ಪರ್ ಓಮ್ ಪರ್ ಮೀಟರ್ ಆರ್ ಸೈಮನ್ ಪರ್ ಮೀಟರ್. ಇಷ್ಟು ಕಡಿಮೆ ಇರುತ್ತೆ. ದೇ ಆರ್ ಇಟ್ ಈಸ್ ವೆರಿ 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 ಲೋ. ಹೌದಾ? ಸೆಮಿ ಕಂಡಕ್ಟರ್ ಅಲ್ಲಿ ನೋಡಿ ದ ಕಂಡಕ್ಟಿವಿಟಿ ಇಸ್ ರೇಂಜಿಂಗ್ ಬಿಟ್ವೀನ್ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. ದೀಸ್ ಆರ್ ದಿ ಸಾಲಿಡ್ಸ್ ವಿತ್ ಕಂಡಕ್ಟಿವಿಟಿ ಇನ್ ದಿ ಇಂಟರ್ಮೀಡಿಯೇಟ್ ರೇಂಜ್. ಈ ಕಡೆ ಇನ್ಸುಲೇಟರ್ ಅಲ್ಲ, ಈ ಕಡೆ ಕಂಡಕ್ಟರ್ ಅಲ್ಲ. ಹೌದಾ? 10 to the power -6 and 10 to the power 4. -6 ದಿಂದ 10 to the power +4 ತನಕ ಇರುತ್ತೆ ಸೈಮನ್ ಪರ್ ಮೀಟರ್. ಹೌದಾ? ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿದೆ ಬ್ಯಾಂಡ್ ಗ್ಯಾಪ್ ಥಿಯರಿ, ಬ್ಯಾಂಡ್ ಥಿಯರಿ ಆಫ್ ಮೆಟಲ್ಸ್ ಇದು. ಸೊ ದಿಸ್ ಈಸ್ ಇನ್ಕ್ರೀಸಿಂಗ್ ಎನರ್ಜಿ. ಇದು ಈ ಕಡೆ ಎನರ್ಜಿ ಲೈನ್ ಶೋ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಕಂಡಕ್ಷನ್ ಬ್ಯಾಂಡ್. ಏನಂತ ಕರಿತೀವಿ ಅದನ್ನು? ಕಂಡಕ್ಷನ್ ಬ್ಯಾಂಡ್ ಅಂತ ಕರಿತೀವಿ. ದಿಸ್ ಈಸ್ ವ್ಯಾಲೆನ್ಸ್ ಬ್ಯಾಂಡ್. ಇದು ವ್ಯಾಲೆನ್ಸ್ ಬ್ಯಾಂಡ್. ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಗೆ ಹೆಂಗೆ ಕರಿತೀವಿ ನಾವು? ಫರ್ಮಿ ಎನರ್ಜಿ ಅಥವಾ ಫರ್ಮಿ ಗ್ಯಾಪ್ ಅಥವಾ ಬ್ಯಾಂಡ್ ಗ್ಯಾಪ್ ಅಂತ ಕರಿತೀವಿ. ಇದು ಬ್ಯಾಂಡ್ ಗ್ಯಾಪ್. ಇದು ವ್ಯಾಲೆನ್ಸ್ ಬ್ಯಾಂಡು, ಇದು ಕಂಡಕ್ಷನ್ ಬ್ಯಾಂಡು, ಇದು ಬ್ಯಾಂಡ್ ಗ್ಯಾಪ್. ಮೆಟಲ್ಸ್ ಅಲ್ಲಿ ಗ್ಯಾಪ್ ಇರೋದಿಲ್ಲ. ಹೌದಾ? ಕಂಡಕ್ಷನ್ ಬ್ಯಾಂಡ್ ಈಸ್ ಓವರ್ಲ್ಯಾಪ್ಡ್ ಆನ್ ವ್ಯಾಲೆನ್ಸ್ ಬಾಂಡ್. ಮೀನ್ಸ್ ಎಲೆಕ್ಟ್ರಾನ್ಸ್ ಏನಾಗ್ಬೋದು ಇಲ್ಲಿ ಈಸಿಲಿ ಮೂವ್ ಆಗ್ಬೋದು. ಯು ಕ್ಯಾನ್ ಮೂವ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್ ವೆರಿ ಈಸಿಲಿ. ಸೊ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಗುತ್ತೆ. ಸೆಮಿ ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿ ಇರ್ತವೆ. ಹೌದಾ? ಮೂಮೆಂಟ್ ಇರುತ್ತೆ ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿಗೆ, ಬಟ್ ಕಡಿಮೆ ಇರುತ್ತೆ. ಆಸ್ ಕಂಪೇರ್ಡ್ ವಿತ್ ಮೆಟಲ್ಸ್ ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಈಸ್ ಲೆಸ್. ನೀವು ಒಂಚೂರು ಇದನ್ನು ಹೀಟ್ ಮಾಡಿದ್ರೆ ಮೂಮೆಂಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ದೋಸ್ ಆರ್ ಕಾಲ್ಡ್ ಆಸ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್. ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಥವಾ ಥರ್ಮೋಡೈನಮಿಕ್ ಸೆಮಿ ಕಂಡಕ್ಟರ್. ಇಂಟ್ರಿನ್ಸಿಕ್ ಆರ್ ಥರ್ಮೋಡೈನಮಿಕ್ ಸೆಮಿ ಕಂಡಕ್ಟರ್. ಹೀಟ್ ಮಾಡಿದ್ರೆ ಒಂಚೂರು ಕಂಡಕ್ಟಿವಿಟಿ ಏನಾಗುತ್ತೆ? ಇದರದು ಇನ್ಕ್ರೀಸ್ ಆಗುತ್ತೆ. ಅವಕ್ಕೆ ನಾವು ಇಂಟ್ರಿನ್ಸಿಕ್ ಅಥವಾ ಥರ್ಮೋಡೈನಮಿಕ್ ಅಂತ ಕರಿತೀವಿ. ಆಮೇಲೆ ನಾವು ಇದು ಕಂಡಕ್ಟಿವಿಟಿಯನ್ನು ಯಾವ ಥರ ಇನ್ಕ್ರೀಸ್ ಮಾಡ್ಬೋದು ಅಂತಂದರೆ ಒಂದು ಹೀಟ್ ಮಾಡಿ ಮಾಡ್ಬೋದು. ಇನ್ನೊಂದು ಮೆಥಡ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಡೋಪಿಂಗ್. ಯಾವುದು? ಡೋಪಿಂಗ್. ಡೋಪಿಂಗ್ ಮಾಡಿ ನೀವು ಏನಾದರೂ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡಿದ್ರೆ ದೋಸ್ ಆರ್ ಕಾಲ್ಡ್ ಆಸ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್. ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್. ಡೋಪಿಂಗ್ ಅಂತಂದರೆ ಬೇರೆ ಮೆಟಲ್ ಅಥವಾ ಬೇರೆ ಅಟಮನ್ನು ಏನು ಮಾಡೋದು? ಇದರಲ್ಲಿ ಬೇರೆ ಎಲಿಮೆಂಟನ್ನು ಆ್ಯಡ್ ಮಾಡೋದು. ಎಡಿಷನ್ ಆಫ್ ಸಾಲಿಡ್ ಇಂಟು ಅನದರ್ ಸಾಲಿಡ್ ಇಸ್ ಕಾಲ್ಡ್ ಆಸ್ ಡೋಪಿಂಗ್. ಹೌದಲ್ವಾ? ಸಾಲಿಡನ್ನು ಇನ್ನೊಂದು ಸಾಲಿಡಲ್ಲಿ ಆ್ಯಡ್ ಮಾಡಿ ಏನು ಮಾಡೋದು? ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದು. ಡೋಪಿಂಗ್ ಅಂತ ಕರಿತೀವಿ. ಹೌದಾ? ಸೊ ಇನ್ಸುಲೇಟರಲ್ಲಿ ಇಲ್ಲೆಲ್ಲ ಗ್ಯಾಪ್ ಎಷ್ಟಿರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಗ್ಯಾಪ್ ಇರುತ್ತೆ. ದಿಸ್ ಗ್ಯಾಪ್ ಈಸ್ ಮೋರ್ ದ್ಯಾನ್ 13.6 ಎಲೆಕ್ಟ್ರಾನ್ ವೋಲ್ಟ್. ಇಷ್ಟಕ್ಕಿಂತ 13.6ಗಿಂತನೂ ಜಾಸ್ತಿ ಇರುತ್ತೆ ಇದು. ಸೊ ಇಲ್ಲಿ ಕಂಡಕ್ಷನ್ ಆಗೋದಿಲ್ಲ. ಸೆಮಿ ಕಂಡಕ್ಟರಲ್ಲಿ ಎರಡು ಥರ ಇರುತ್ತೆ. ಫಸ್ಟ್ ಒನ್ ಇಂಟ್ರಿನ್ಸಿಕ್, ಸೆಕೆಂಡ್ ಒನ್ ಎಕ್ಸ್ಟ್ರಿನ್ಸಿಕ್. ಇಂಟ್ರಿನ್ಸಿಕಲ್ಲಿ ಏನಾಗಿರುತ್ತೆ? ದ ಪ್ಯೂರ್ ಸೆಮಿ ಕಂಡಕ್ಟರ್ಸ್ ಆರ್ ಯೂಸ್ಡ್. ಎಕ್ಸಾಂಪಲ್ ಜರ್ಮೇನಿಯಂ, ಸಿಲಿಕಾನ್. ಹೀಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ? ಇದು ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ದ ಕಂಡಕ್ಟಿವಿಟಿ ಇನ್ಕ್ರೀಸಸ್ ಬೈ ಹೀಟಿಂಗ್, ಜಸ್ಟ್ ಬೈ ಹೀಟಿಂಗ್. ಎಕ್ಸ್ಟ್ರಿನ್ಸಿಕಲ್ಲಿ ಏನಾಗುತ್ತೆ ಅಂದರೆ ಏನು ಮಾಡ್ತೀವಿ ನಾವಿಲ್ಲಿ? ಡೋಪಿಂಗ್ ಮಾಡ್ತೀವಿ. ಏನು ಮಾಡ್ತೀವಿ? ಡೋಪಿಂಗ್. ಡೋಪಿಂಗ್ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಎಲಿಮೆಂಟ್ಗಳನ್ನ ಯೂಸ್ ಮಾಡ್ತೀವಿ. ಯಾವ ಎಲಿಮೆಂಟ್ ಅಂದರೆ ಸಿ ದಿ ಸೆಮಿ ಕಂಡಕ್ಟರ್ಸ್ ಆರ್ ಬಿಲಾಂಗ್ಸ್ ಟು ಗ್ರೂಪ್ ನಂಬರ್ 14. ಎಷ್ಟನೇ ಗ್ರೂಪ್ ಇವು? ಗ್ರೂಪ್ ನಂಬರ್ 14. ಸಪೋಸ್ ಈ ಗ್ರೂಪ್ ನಂಬರ್ 14ಗೆ ನೀವೇನಾದರೂ ಗ್ರೂಪ್ 15 ಎಲಿಮೆಂಟ್ಗಳನ್ನ ಆ್ಯಡ್ ಮಾಡಿದ್ರೆ, ಗ್ರೂಪ್ 15 ಎಲಿಮೆಂಟ್ಸ್. ಗ್ರೂಪ್ 15 ಅಂದರೆ ಯಾವ್ದು ಬರುತ್ತೆ? ನೈಟ್ರೋಜನ್ನು, ಫಾಸ್ಫರಸ್ಸು, ಆರ್ಸೆನಿಕ್ಕು, ಆ್ಯಂಟಿಮನಿ, ಬಿಸ್ಮತ್. ಹೌದಾ? ಫಾಸ್ಫರಸ್ನ ಮೇನ್ಲಿ ಯೂಸ್ ಮಾಡೋದು ಫಾಸ್ಫರಸ್, ಆರ್ಸೆನಿಕ್. ಹೌದಾ? ಸೊ ಇವುಗಳನ್ನ ಆ್ಯಡ್ ಮಾಡಿದ್ರೆ, ಇಫ್ ಯು ಆ್ಯಡ್ ಎನಿ ಎಲಿಮೆಂಟ್ ಫ್ರಮ್ ದಿ ಗ್ರೂಪ್ ನಂಬರ್ 15, ಅಲ್ಲಿ ಏನು ಫಾರ್ಮ್ ಆಗುತ್ತೆ? ಯು ವಿಲ್ ಗೆಟ್ ಎನ್ ಟೈಪ್ ಸೆಮಿ ಕಂಡಕ್ಟರ್. ಏನು ಫಾರ್ಮ್ ಆಗುತ್ತೆ? ಎನ್ ಟೈಪ್ ಸೆಮಿ ಕಂಡಕ್ಟರ್. ಯಾಕಂದರೆ ಗ್ರೂಪ್ 15 ನೀವು ಪೆಂಟಾವ್ಯಾಲೆಂಟ್ ಇರ್ತವೆ. ಗ್ರೂಪ್ ನಂಬರ್ 14 ನೀವು ಟೆಟ್ರಾವ್ಯಾಲೆಂಟ್.
ಟೆಟ್ರಾವ್ಯಾಲೆಂಟ್ ಮೀನ್ಸ್ ಒನ್ ಎಲೆಕ್ಟ್ರಾನ್ ಏನಾಗಿರುತ್ತೆ ಅಂದರೆ ಇಲ್ಲಿ ಜಾಸ್ತಿ ಇರುತ್ತೆ. ದಟ್ ಎಲೆಕ್ಟ್ರಾನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಷನ್ ಆಫ್ ಕರೆಂಟ್. ಹೌದಾ? ಸೊ ಇಲ್ಲಿ ಏನಾಗಿರುತ್ತೆ ನಮಗೆ ಎಲೆಕ್ಟ್ರಾನ್ಸ್, ಮೆಜಾರಿಟಿ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಎನ್ ಟೈಪ್ ಯಾವಾಗ ಬರುತ್ತೆ ಅಂತ. ಎನ್ ಟೈಪ್ ಮೀನ್ಸ್ ನೆಗೆಟಿವ್ ಟೈಪ್. ನೆಗೆಟಿವ್ ಆಗುತ್ತೆ ಎಲೆಕ್ಟ್ರಾನ್ ಜಾಸ್ತಿ ಆದರೆ. ಎಲೆಕ್ಟ್ರಾನ್ ಜಾಸ್ತಿ ಆಗ್ಬೇಕಾದ್ರೆ ಏನು ತಗೋಬೇಕು ನಾವು? ಗ್ರೂಪ್ 15 ಮತ್ತು ಗ್ರೂಪ್ 14 ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಹೌದಾ? ಸಪೋಸ್ ನೀವೇನಾದರೂ ಗ್ರೂಪ್ 14ಗೆ ಗ್ರೂಪ್ 13 ಆ್ಯಡ್ ಮಾಡಿದ್ರೆ, ಇಫ್ ಯು ಆ್ಯಡ್ ಗ್ರೂಪ್ 13 ಎಲಿಮೆಂಟ್, ಗ್ರೂಪ್ 13 ಅಂದರೆ ಯಾವುದು? ಗ್ಯಾಲಿಯಮು, ಬೋರಾನು, ಇಂಡಿಯಮು, ಗ್ಯಾಲಿಯಮು, ಅಲ್ಯೂಮಿನಿಯಮು, ಇವುಗಳನ್ನ ಏನಾದರೂ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಪಿ ಟೈಪ್ ಸೆಮಿ ಕಂಡಕ್ಟರ್. ಯಾವ ಥರ ಬರುತ್ತೆ? ಪಿ ಟೈಪ್ ಮೀನ್ಸ್ ಪಾಸಿಟಿವ್ ಟೈಪ್, ಎನ್ ಟೈಪ್ ಅಂದರೆ ನೆಗೆಟಿವ್ ಟೈಪ್. ಇಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಯಾರು? ಹೋಲ್ಸ್. ಪಾಸಿಟಿವ್ಲಿ ಚಾರ್ಜ್ ಹೋಲ್ಸ್ ಆರ್ ಮೆಜಾರಿಟಿ ಕ್ಯಾರಿಯರ್ಸ್. ಆಯ್ತಾ? ನೋಡಿ, ದಿಸ್ ಈಸ್ ಪರ್ಫೆಕ್ಟ್ ಕ್ರಿಸ್ಟಲ್ ಆಫ್ ಸಿಲಿಕಾನ್. ಹೌದಾ? ಎನ್ ಟೈಪ್ ಸೆಮಿ ಕಂಡಕ್ಟರ್ ನೋಡಿ, ಇಲ್ಲಿ ಆರ್ಸೆನಿಕ್ ಆ್ಯಡ್ ಮಾಡಿದ್ದೀವಿ. ಒನ್ ಆಫ್ ದಿ ಲೆಟೈಸ್ ಪಾಯಿಂಟ್ ಆಫ್ ಸಿಲಿಕಾನ್ ಈಸ್ ಟೇಕನ್ ಓವರ್ ಬೈ ಆರ್ಸೆನಿಕ್. ಆರ್ಸೆನಿಕಲ್ಲಿ ವೆಲೆನ್ಸ್ ಎಷ್ಟಿರುತ್ತೆ? 5 ಇರುತ್ತೆ. 1 2 3 4 5. ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ ಇದರಲ್ಲಿ. ಹೌದಾ? ಇಲ್ಲಿ ನೋಡಿ, ದಿಸ್ ಎಲೆಕ್ಟ್ರಾನ್ ಬಿಲಾಂಗ್ಸ್ ಟು ಆರ್ಸೆನಿಕ್, ದಿಸ್ ಬಿಲಾಂಗ್ಸ್ ಟು ಆರ್ಸೆನಿಕ್, ದಿಸ್ ಬಿಲಾಂಗ್ಸ್ ಟು ಆರ್ಸೆನಿಕ್, ದಿಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ಸೆನಿಕ್, ಆ್ಯಂಡ್ ದಿಸ್ ಒನ್ ಆಲ್ಸೋ ಬಿಲಾಂಗ್ಸ್ ಟು ಆರ್ಸೆನಿಕ್. ದಿಸ್ ಎಲೆಕ್ಟ್ರಾನ್ ಈಸ್ ಮೊಬೈಲ್ ಎಲೆಕ್ಟ್ರಾನ್. ಇಟ್ ಕ್ಯಾನ್ ಮೂವ್ ಎನಿವೇರ್ ಇನ್ ದಿ ಕ್ರಿಸ್ಟಲ್. ಇದು ಎಲ್ಲಿ ಬೇಕಾದ್ರೆ ಏನು ಮಾಡ್ಬೋದು? ಇದು ತಿರುಗಾಡಬಹುದು. ಹೌದಾ? ಸೊ ಇಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಕ್ ಕರೆಂಟ್. ಆಯ್ತಾ? ಇದು ಈ ಸೆಮಿ ಕಂಡಕ್ಟರ್ ಅಲ್ಲಿ, ಈ ಸಾಲಿಡ್ಸ್ ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ದೀಸ್ ಸೆಮಿ ಕಂಡಕ್ಟರ್ಸ್ ಆರ್ ಮೇಡ್ ಬೈ ಡಿಫರೆಂಟ್ ಮಟೀರಿಯಲ್ಸ್. ಹೌದಾ? ಸೊ ಕ್ಲಾಸಿಕಲಿ ಏನು ಮಾಡ್ತೀವಿ ನಾವು? ಗ್ರೂಪ್ 14ಗೆ ಗ್ರೂಪ್ 15 ಆ್ಯಡ್ ಮಾಡ್ತೀವಿ. ಏನು ಬರುತ್ತೆ? ಎನ್ ಟೈಪ್ ಬರುತ್ತೆ. ಗ್ರೂಪ್ 13 ಆ್ಯಡ್ ಮಾಡಿದ್ರೆ ಇಲ್ಲಿಗೆ ಪಿ ಟೈಪ್. ಹೌದಾ? ಸೊ ಎವರೇಜ್ ವ್ಯಾಲೆನ್ಸಿ ಎಷ್ಟಾಗಿರುತ್ತೆ ಇದರದ್ದು? 4 ಇರುತ್ತೆ. ಸಪೋಸ್ ಎವರೇಜ್ ವ್ಯಾಲೆನ್ಸಿ 4 ಬರುತ್ತೆ, ನಾವು ಏನಾದರೂ ಆ್ಯಡ್ ಮಾಡಿದ್ರೆ, ಬೇರೆ ಬೇರೆ ಎಲಿಮೆಂಟ್ಗಳನ್ನ ಆ್ಯಡ್ ಮಾಡಿದ್ರೆ, ವಿ ಆಲ್ಸೋ ಗೆಟ್ ದಿ ಸಾಲಿಡ್ಸ್ ಆಫ್ ದಿಸ್ ಟೈಪ್ ಆಫ್ ಪ್ರಾಪರ್ಟಿ. ಸೆಮಿ ಕಂಡಕ್ಟರ್ ಥರ ಇರುವಂಥ ಪ್ರಾಪರ್ಟಿ ಇರೋ ಸಾಲಿಡ್ಗಳು ಸಿಗ್ತವೆ. ನೋಡೋಣ. ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ ಪ್ರಿಪೇರ್ಡ್ ಬೈ ಕಂಬೈನಿಂಗ್ ಗ್ರೂಪ್ 13 ವಿತ್ ಗ್ರೂಪ್ 15. 13 + 15/2 ಮಾಡಿದ್ರೆ, ಹೌದಾ? 13 + 15/2. ಈ 13ನಲ್ಲಿ ಏನಾಗುತ್ತೆ? ನಮಗೆ ವ್ಯಾಲೆನ್ಸಿ ಎಷ್ಟು? 3 ಬರುತ್ತೆ. 15ನಲ್ಲಿ 5 ಬರುತ್ತೆ. /2. 5 + 3 ಅಂದರೆ 8. ಹೌದಾ? 8/2 ಅಂತಂದರೆ 4. ಎವರೇಜ್ ವ್ಯಾಲೆನ್ಸ್ ಎಷ್ಟು? 4. ನೋಡಿ, ಇದರದ್ದು ಎವರೇಜ್ ವ್ಯಾಲೆನ್ಸ್ ಎಷ್ಟು? 4. ಮೀನ್ಸ್ ದೀಸ್ ಮಟೀರಿಯಲ್ಸ್ ಗ್ರೂಪ್ 13 ಜೊತೆಗೆ ಗ್ರೂಪ್ 15 ಆ್ಯಡ್ ಮಾಡಿದ್ರೆ ಏನು ಮಟೀರಿಯಲ್ಸ್ ಬರ್ತಾವಲ್ಲ, ದೀಸ್ ಮಟೀರಿಯಲ್ ಕ್ಯಾನ್ ಬಿಹೇವ್ ಆಸ್ ಸೆಮಿ ಕಂಡಕ್ಟರ್. ಹೌದಾ? ಎಕ್ಸಾಂಪಲ್ ನೋಡಿ, ಯಾವುದು? ಇಂಡಿಯಂ ಆಂಟಿಮೊನೈಡ್. ಹೌದಾ? ಅಲ್ಯೂಮಿನಿಯಂ ಫಾಸ್ಫೈಡ್, ಗ್ಯಾಲಿಯಂ ಆರ್ಸೆನೈಡ್ ಎಕ್ಸೆಟ್ರಾ. ಹೌದಾ? ದೀಸ್ ಆರ್ ದಿ ಸೆಮಿ ಕಂಡಕ್ಟರ್ಸ್. ನೆನ್ಪಿಟ್ಟುಕೊಳ್ಳಿ, ಇದರ ಮೇಲೆ ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ಸ್ ಆರ್ ಆಲ್ಸೋ ಪ್ರಿಪೇರ್ಡ್ ಬೈ ಕಂಬೈನಿಂಗ್ ಗ್ರೂಪ್ 12 ವಿತ್ ಗ್ರೂಪ್ 16. ನೋಡಿ, ಗ್ರೂಪ್ 12 + ಗ್ರೂಪ್ 16. 12ದಿಂದ ವ್ಯಾಲೆನ್ಸಿ ಎಷ್ಟು? 2 ಇರುತ್ತೆ. 16ರಿಂದ ಎಷ್ಟು ಬರುತ್ತೆ ವ್ಯಾಲೆನ್ಸಿ? 16ನಿಂದ ಇಲ್ಲಿ ಏನು ಬರುತ್ತೆ ನಮಗೆ? 2. 2 + 2 4 ಡೈರೆಕ್ಟೇ ಬರುತ್ತೆ. ಹೌದಾ? ಗ್ರೂಪ್ 16 ಎಲಿಮೆಂಟ್ಸ್ ಆ್ಯಕ್ಚುಲಿ 4 ಬರುತ್ತೆ ಇಲ್ಲಿ. ಇದು ಗ್ರೂಪ್ 2ದಿಂದ. ಓಕೆ, ಕರೆಕ್ಟ್ ಇದೆ. ಸಾರಿ, ವೇಟ್ ಅ ಮಿನಿಟ್. ನೋಡಿ, ನಾವು ಇದನ್ನು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ನಾವು ಡೈರೆಕ್ಟಾಗಿ ತಗೋಬಹುದು. ಅಲ್ಲ? ಓಕೆ. ಸೊ ಎವರೇಜ್ ವ್ಯಾಲೆನ್ಸ್ ಎಷ್ಟು ಬರಬೇಕಂದ್ರೆ ನಮಗೆ ವಿ ಶುಡ್ ಗೆಟ್ ಇಟ್ ಆಸ್ 4. ಓಕೆನಾ? ನೆಕ್ಸ್ಟ್ ನೋಡಿ, ಸೆಮಿ ಕಂಡಕ್ಟರ್ ಮಟೀರಿಯಲ್ಸ್. ಇಲ್ಲಿ ಯಾವುದಿದೆ ಎಕ್ಸಾಂಪಲು? ಜಿಂಕ್ ಸಲ್ಫೈಡ್, ಕ್ಯಾಡ್ಮಿಯಂ ಸಲ್ಫೈಡ್, ಕ್ಯಾಡ್ಮಿಯಂ ಸೆಲೆನೈಡ್, ಮರ್ಕ್ಯೂರಿ ಟೆಲುರೈಡ್ ಎಕ್ಸೆಟ್ರಾ. ಇವೆಲ್ಲ ಏನು? ದೀಸ್ ಕ್ಯಾನ್ ಬಿಹೇವ್ ಆಸ್ ಸೆಮಿ ಕಂಡಕ್ಟರ್. ಇವನ್ ಟ್ರಾನ್ಸಿಷನ್ ಮೆಟಲ್ ಆಕ್ಸೈಡ್ಸ್ ಆರ್ ಆಲ್ಸೋ ಶೋ ಕಂಡಕ್ಟಿಂಗ್ ಪ್ರಾಪರ್ಟಿ. ನೋಡಿ, ಮೆಟಲ್ ಆಕ್ಸೈಡ್ಗಳು ಏನು ಮಾಡ್ತವೆ ಅಂತಂದರೆ ಕಂಡಕ್ಟಿಂಗ್ ಪ್ರಾಪರ್ಟಿ ತೋರಿಸ್ತವೆ. ಲೈಕ್ ಮೆಟಲ್ಸ್, ಫಾರ್ ಎಕ್ಸಾಂಪಲ್ ಟಿಟಾನಿಯಂ ಆಕ್ಸೈಡ್, ಕ್ರೋಮಿಯಂ ಆಕ್ಸೈಡ್, ರೇನಿಯಂ ಆಕ್ಸೈಡ್ ಎಕ್ಸೆಟ್ರಾ. ಈ ರೇನಿಯಂ ಆಕ್ಸೈಡ್ ಹೆಂಗಿರುತ್ತೆ ಗೊತ್ತಾಯಿತು? ಇಟ್ ಎಕ್ಸಾಕ್ಟ್ಲಿ ಲುಕ್ ಲೈಕ್ ಕಾಪರ್, ಆ್ಯಂಡ್ ಕಂಡಕ್ಟಿವಿಟಿನೂ ಕಾಪರ್ ಥರನೇ ಇರುತ್ತೆ. ಅದ್ರದ್ದು ನೋಡೋಕ್ಕೂ ಕಾಪರ್ ಥರ ಇರುತ್ತೆ, ಕಂಡಕ್ಟಿವಿಟಿನೂ ಕಾಪರ್ ಥರನೇ ಇರುತ್ತೆ. ಹೌದಾ? ನೆಕ್ಸ್ಟ್, ನಾಟ್ ಓನ್ಲಿ ದೀಸ್ ಆಕ್ಸೈಡ್ಸ್, ಇವನ್ ದೇರ್ ಆರ್ ಸಮ್ ಅದರ್ ಆಕ್ಸೈಡ್ಸ್. Oxide like vanadium monoxide, dioxide, trioxide or titanium trioxide show metallic and insulating property depending upon temperature. ನೋಡಿ, ಟೆಂಪರೇಚರ್ ಚೇಂಜ್ ಮಾಡಿದ್ರೆ ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಇನ್ಸುಲೇಟಿಂಗ್ ಪ್ರಾಪರ್ಟಿ ಏನಾಗುತ್ತೆ ಅದರದ್ದು
ಚೇಂಜ್ ಆಗುತ್ತೆ. ಹೈ ಟೆಂಪರೇಚರಲ್ಲಿ ಮೆಟಲ್ಸು, ಲೋ ಟೆಂಪರೇಚರ್ ನಾನ್ ಮೆಟಲ್ಲು, ಅಥವಾ ಹೈ ಟೆಂಪರೇಚರಲ್ಲಿ ಇನ್ಸುಲೇಟರು, ಲೋ ಟೆಂಪರೇಚರಲ್ಲಿ ಮೆಟಲ್ಲು, ಈ ಥರ ಬಿಹೇವ್ ಮಾಡ್ತವೆ. ಹೌದಾ? ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಕ್ರಿಸ್ಟಲ್ಸ್. ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಬರುತ್ತೆ ಫ್ರೆಂಡ್ಸ್, ನೆನಪಿಟ್ಟುಕೊಳ್ಳಿ. ಇದರಲ್ಲಿ ಏನು ನೆನಪಿಟ್ಕೋಬೇಕು ಗೊತ್ತಾ? ಡಯಾಮ್ಯಾಗ್ನೆಟಿಕ್ ಅಂದರೆ ಏನು? ಡಯಾಮ್ಯಾಗ್ನೆಟಿಕ್ ಅಂದರೆ ಏನು ನೋಡಿ. ಇಟ್ ಈಸ್ ರಿಪೆಲ್ಡ್ ವೀಕ್ಲಿ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಷ್ಟು ನೆನಪಿದ್ರೆ ಸಾಕು. ಹೌದಾ? ಯಾಕೆ ರಿಪೆಲ್ ಆಗುತ್ತೆ ಅಂತಂದರೆ ಡ್ಯೂ ಟು ಅಬ್ಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್, ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ, ಎಲ್ಲ ಎಲೆಕ್ಟ್ರಾನ್ಸ್ ಪೇರ್ ಆಗಿರುತ್ತೆ ಇಲ್ಲಿ, ಡ್ಯೂ ಟು ಪ್ರೆಸೆನ್ಸ್ ಆಫ್ ಆಲ್ ಪೇರ್ಡ್ ಎಲೆಕ್ಟ್ರಾನ್. ಎಕ್ಸಾಂಪಲ್ ಬೆಂಜೀನ್, ಸೋಡಿಯಂ ಕ್ಲೋರೈಡ್, ಟಿಟಾನಿಯಂ ಡೈಆಕ್ಸೈಡ್, ವೆನಾಡಿಯಂ ಪೆಂಟಾಕ್ಸೈಡ್ ಎಕ್ಸೆಟ್ರಾ. ಇವು ಇನ್ಸುಲೇಟರ್ ಆಗಿರುತ್ತವೆ. ಪ್ಯಾರಾಮ್ಯಾಗ್ನೆಟಿಕ್, ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಪ್ಯಾರಾಮ್ಯಾಗ್ನೆಟಿಕ್. ವೆರಿ ಬೆಸ್ಟ್ ಎಕ್ಸಾಂಪಲ್ ಈಸ್ ಆಕ್ಸಿಜನ್. ಹೌದಾ? ದೇ ಆರ್ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಇದೆ ನೋಡಿ. ಯಾವುದು? ಆಕ್ಸಿಜನ್ ಜೊತೆಗೆ ವೆನಾಡಿಯಂ ಆಕ್ಸೈಡು, ಕ್ಯುಪ್ರಸ್ ಆಕ್ಸೈಡು, ಟಿಟಾನಿಯಂ ಆಕ್ಸೈಡು. ಹೌದಾ? ದೇ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ ಡಿವೈಸ್. ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಯೂಸ್ ಮಾಡ್ತೀವಿ ನಾವು ಇವುಗಳನ್ನ. ನೆಕ್ಸ್ಟ್ ಬರೋದು ಫೆರೋ ಮ್ಯಾಗ್ನೆಟಿಕ್. ಹೌದಾ? ಇವುಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದ್ರೆ ನಾವು ವಿ ವಿಲ್ ಕನ್ಸಿಡರ್ ಗ್ರೂಪ್ ಆಫ್ ಅಟಮ್ಸ್ ಆಸ್ ಡೊಮೈನ್. ನೋಡಿ, ಒಂದು 10 ಅಟಮ್ ಕೂಡಿ ಒಂದು ಗ್ರೂಪ್ ಅನ್ಕೋತೀವಿ, ಅದನ್ನು ಡೊಮೈನ್ ಅಂತ ಕರಿತೀವಿ. ಹೌದಾ? See here what happens, the domains are aligned perfectly. All the domains are aligned perfectly. ಎಲ್ಲ ಡೊಮೈನ್ಗಳು ಏನಾದರೂ ಸೇಮ್ ಅಲೈನ್ಮೆಂಟ್ ತೋರಿಸಿದ್ರೆ ದೇ ಆರ್ ಅಲೈನ್ಡ್ ಆಸ್ ಸೇಮ್ ಆಸ್ ದಟ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಇರುತ್ತೋ ಅದೇ ಡೈರೆಕ್ಷನ್ಗೆ ಅಲೈನ್ಮೆಂಟ್ ಆದರೆ ಓಕೆ ಹಿಂಗೆ ಕರಿತೀವಿ ನಾವು. ದೇ ಆರ್ ಕಾಲ್ಡ್ ಆಸ್ ಫೆರೋ ಮ್ಯಾಗ್ನೆಟಿಕ್. ದೇ ಆರ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ದೇ ಆರ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಅವು ಪರ್ಮನೆಂಟ್ಲಿ ಏನು ಮಾಡ್ಬೋದು ನಾವು? ಮ್ಯಾಗ್ನೆಟೈಸ್ ಮಾಡ್ಬೋದು ಇವುಗಳನ್ನ. ಸಪೋಸ್ ಈ ಸಬ್ಸ್ಟೆನ್ಸನ್ನು ಹೀಟ್ ಮಾಡಿದ್ರೆ, ಇಫ್ ಯು ಹೀಟ್ ದಿಸ್ ಸಬ್ಸ್ಟೆನ್ಸ್ ಆನ್ ಹೀಟಿಂಗ್ ಟು ಎ ಟೆಂಪರೇಚರ್ ಕಾಲ್ಡ್ ಆಸ್ ಕ್ಯೂರಿ ಟೆಂಪರೇಚರ್ ಆರ್ ಕ್ಯೂರಿ ಪಾಯಿಂಟ್, ದೀಸ್ ಸಾಲಿಡ್ಸ್ ಆರ್ ಚೇಂಜಸ್ ಟು ಪ್ಯಾರಾಮ್ಯಾಗ್ನೆಟಿಕ್. ನೀವೇನಾದರೂ ಕ್ಯೂರಿ ಪಾಯಿಂಟ್ ತನಕ ಹೀಟ್ ಮಾಡಿದ್ರೆ ಈ ಫೆರೋ ಮ್ಯಾಗ್ನೆಟಿಕ್ ಇರೋದು ಏನಾಗುತ್ತೆ? ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಎಕ್ಸಾಂಪಲ್ಲು ಐರನ್ನು, ನಿಕ್ಕೆಲ್ಲು, ಕೊಬಾಲ್ಟು, CrO2. CrO2 ಈಸ್ ಯೂಸ್ಡ್ ಇನ್ ಆಡಿಯೋ ವಿಡಿಯೋ ಟೇಪ್ಸ್. ಆಡಿಯೋ ವಿಡಿಯೋ ಟೇಪ್ ಇರುತ್ತೆ ಗೊತ್ತಾ? ಆ ಟೇಪಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆಂಟಿ ಫೆರೋ ಮ್ಯಾಗ್ನೆಟಿಕ್. ಹಿಯರ್ ದ ಡೊಮೈನ್ಸ್ ಆರ್ ಅರೇಂಜ್ಡ್ ಇನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫ್ಯಾಷನ್. ಡೊಮೈನ್ಸ್ ಅಲ್ಲಿ ಹೆಂಗಾಗಿರುತ್ತೆ? ಇಲ್ಲಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫ್ಯಾಷನಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ದ ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆಫ್ ದಿಸ್ ಸಬ್ಸ್ಟೆನ್ಸ್ ಇಸ್ 0. ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್, ಇದು ನೆನ್ಪಿಟ್ಟುಕೊಳ್ಳಿ. ಎಕ್ಸಾಂಪಲ್ ಮೇಲೆ ಕ್ವಶನ್ ಬರುತ್ತೆ. Cr2O3, COO ಕೊಬಾಲ್ಟ್ ಆಕ್ಸೈಡ್, ಇದು CO3O4, P2O3, MnO, MnO2. ಹೌದಾ? ಆಂಟಿಫೆರೋಮ್ಯಾಗ್ನೆಟಿಕ್. ದೇ ಆರ್ ಯೂಸ್ಡ್ ಇನ್ ದಿ ಇನ್ಸ್ಟ್ರೂಮೆಂಟ್ಸ್ ಆಫ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಮೆಜರ್ಮೆಂಟ್. ಮ್ಯಾಗ್ನೆಟಿಸಮ್ ಮೆಜರ್ಮೆಂಟ್ ಮಾಡೋ ಇನ್ಸ್ಟ್ರೂಮೆಂಟಲ್ಲಿ ಯೂಸ್ ಮಾಡ್ತಾರೆ. ಫೆರ್ರಿ ಮ್ಯಾಗ್ನೆಟಿಕ್. ಫೆರ್ರಿ ಮ್ಯಾಗ್ನೆಟಿಕ್ ಅಂದರೆ ಏನು? ಸಿ ಡೊಮೈನ್ಸ್ ಆರ್ ಅರೇಂಜ್ಡ್ ಇನ್ ಅನ್ಈಕ್ವಲ್ ಫ್ಯಾಷನ್. ಹೌದಾ? ರ್ಯಾಂಡಮ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ. ರ್ಯಾಂಡಮ್ ಅಂತ ಕರಿಬಹುದು ಅದಕ್ಕೆ. ಆ್ಯಕ್ಚುಲಿ ಅನ್ಈಕ್ವಲ್ ಫ್ಯಾಷನ್. ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರುತ್ತೆ, ರ್ಯಾಂಡಮ್ ಇರೋದಿಲ್ಲ. ಈಕ್ವಲ್ ಆ್ಯಂಡ್ ಅಪೋಸಿಟ್ ಬಟ್ ಅನ್ಈಕ್ವಲ್ ಇನ್ ನಂಬರ್. ಇದಕ್ಕೆ ಹೆಂಗೆ ಕರಿತೀವಿ ನಾವು? ಫೆರ್ರಿ ಮ್ಯಾಗ್ನೆಟಿಕ್. ಹೌದಾ? ಎಕ್ಸಾಂಪಲ್ Fe3O4. ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಅಂತ ಅನ್ಕೊಂಡೆ ನಾನು, ಹೇಳ್ತೀನಿ ನೋಡಿ. ರಾಕ್ ಸಾಲ್ಟ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಆಫ್ ಸೋಡಿಯಂ ಕ್ಲೋರೈಡ್. Sodium chloride is called as rock salt structure. ಸೊ ಇಲ್ಲೆಲ್ಲ ಏನಾಗುತ್ತೆ ಅಂದರೆ Cl will form FCC unit cell. Cl ಮೈನಸ್ ಏನು ಮಾಡುತ್ತೆ? FCC unit cell ಫಾರ್ಮ್ ಮಾಡುತ್ತೆ. FCC ಅಂತಂದರೆ ಆಲ್ ದಿ ಕಾರ್ನರ್ಸ್ ಆರ್ ಅಕ್ಯುಪೈಡ್ ಬೈ Cl ಮೈನಸ್ ಆ್ಯಂಡ್ ಆಲ್ ದಿ ಫೇಸಸ್ ಸೆಂಟರ್ಸ್ ಆರ್ ಅಕ್ಯುಪೈಡ್ ಬೈ Cl ಮೈನಸ್. ನೆನಪಿಟ್ಟುಕೊಳ್ಳಿ. ಆ್ಯಂಡ್ Na+ ವಿಲ್ ಅಕ್ಯುಪೈ ಆಕ್ಟಾಹೆಡ್ರಲ್ ವೈಡ್ಸ್. Na+ ಎಲ್ಲಿರುತ್ತೆ? ಆಕ್ಟಾಹೆಡ್ರಲ್ ವೈಡ್. ಹೌದಾ? ಆಕ್ಟಾಹೆಡ್ರಲ್ ವೈಡ್ಸ್ ಎಲ್ಲಿರುತ್ತೆ? ದೇ ಆರ್ ಪ್ರೆಸೆಂಟ್ ಅಟ್ ದಿ ಎಡ್ಜ್ ಸೆಂಟರ್. ಆಕ್ಟಾಹೆಡ್ರಲ್ ವೈಡು ಎಡ್ಜ್ ಸೆಂಟರ್ ಇರುತ್ತೆ ಮತ್ತು ಬಾಡಿ ಸೆಂಟರ್ ಇರುತ್ತೆ. ನೆನಪಿಟ್ಟುಕೊಳ್ಳಿ. ಆಕ್ಟಾಹೆಡ್ರಲ್ ವೈಡ್ ಇಸ್ ಪ್ರೆಸೆಂಟ್ ಅಟ್ ದಿ ಎಡ್ಜ್ ಸೆಂಟರ್ ಆ್ಯಂಡ್ ಬಾಡಿ ಸೆಂಟರ್. ಎಡ್ಜ್ ಸೆಂಟರ್ ಮತ್ತು ಬಾಡಿ ಸೆಂಟರ್ ಇರುತ್ತೆ ನೋಡಿ. ಇದು Cl ಮೈನಸ್ಸು, ಇದು Na+, ಇದು Cl ಮೈನಸ್. ಡಿಸ್ಟೆನ್ಸ್ ಬಿಟ್ವೀನ್ NaCl ಎಷ್ಟಿದೆ? ಇದು
ಸಿ ನಾನು ಏನಾದರೂ ಇದನ್ನು ಎಕ್ಸ್ ಅಂತ ಅಂದ್ಕೊಂಡ್ರೆ, ಇಫ್ ಐ ಕಾಲ್ ದಿಸ್ ಆ್ಯಸ್ ಡಿಸ್ಟೆನ್ಸ್ ಆ್ಯಸ್ ಎಕ್ಸ್ ಆ್ಯಂಡ್ ಇಟ್ ವುಡ್ ಬಿ 2x. ನೋಡಿ ಎ ಈಸ್ ಈಕ್ವಲ್ಸ್ ಟು ಏನಂತ ಕರಿಬೋದು ನಾವು 2x ಅಂತ ಕರಿಬೋದಾ. ಡಿಸ್ಟೆನ್ಸ್ ಬಿಟ್ವೀನ್ NaCl ಅಂತಂದರೆ a/2 ಅಂತ ಹೇಳ್ಬೋದಾ. ನೆನ್ಪಿಟ್ಕೊಂಬಿಡಿ ಇದನ್ನು, ಹೌದಾ. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 Cl - ions ಈಸ್ ಈಕ್ವಲ್ ಟು 2x. ಕೋಆರ್ಡಿನೇಷನ್ ನಂಬರ್ ಎಷ್ಟಾಗುತ್ತೆ ನೋಡಿ. ಕೋಆರ್ಡಿನೇಷನ್ ನಂಬರ್ Na+ ತಗೊಳ್ಳಿ, ಇಟ್ ಈಸ್ ಸರೌಂಡೆಡ್ ಬೈ 6 Cl - 1 2 3 4 5 6, ಹೌದಾ. And if you consider any Cl minus, it is surrounded by 6 Na+. So coordination number ಏನು 6:6. Na+ 6, Cl minus 6. So next, moreover, in one unit cell there are 4 Na+ ions. Number of Na+ ions ಎಷ್ಟಿರುತ್ತೆ? 4 ಇರುತ್ತೆ. ಸರ್ ಹೌ ಕಮ್ ಇಟ್ ಈಸ್ 4? ನೋಡಿ ಬಾಡಿಯಲ್ಲಿ ಒಂದಿದೆಯಾ, ಪ್ಲಸ್ ಎಲ್ಲ ಎಡ್ಜಲ್ಲಿದೆ. ಎಡ್ಜ್ ಇದ್ರೆ ಎಷ್ಟು ಕಾಂಟ್ರಿಬ್ಯೂಷನ್? 1/4 ಇಂಟು 12 ಎಡ್ಜಸ್ ಎಷ್ಟಾಗುತ್ತೆ? 1 + 3, ಹೌದಾ. 4 Na+ 4 ಇರುತ್ತೆ. ಆ್ಯಂಡ್ ಇವನ್ Cl - ಇಸ್ ಆಲ್ಸೋ 4. Cl - ಎಲ್ಲಿದೆ ನೋಡಿ, ಕಾರ್ನರಲ್ಲಿ ಇದೆಯಾ, 1/8 ಇಂಟು 8 ಪ್ಲಸ್ ಸ್ಪೇಸಲ್ಲಿ ಇದೆಯಾ 1/2 ಇಂಟು 6 ಇಸ್ ಆಲ್ಸೋ 4, ಹೌದಾ. ಸೊ ಹಂಗಂತಂದರೆ ಒನ್ ಫಾರ್ಮುಲಾ ಯೂನಿಟ್ ಎಷ್ಟು ಇದ್ರದ್ದು? NaCl 4. In one unit cell we can have 4 NaCl molecules, sorry, ions. 4 Na+ 4 Cl-, ಹೌದಾ. ಇದೇ ಥರ ರಾಕ್ ಸಾಲ್ಟ್ ಸ್ಟ್ರಕ್ಚರ್ ಮತ್ತೆ ಯಾರಿರುತ್ತೆ ಅಂತಂದರೆ, ದಿಸ್ ಸ್ಟ್ರಕ್ಚರ್ ಇಸ್ ಅಡಾಪ್ಟೆಡ್ ಬೈ ಹೆಲೈಡ್ಸ್ ಆಫ್ ಅಲ್ಕಲಿ ಮೆಟಲ್ ಹೆಲೈಡ್ಸ್ ಎಲ್ಲ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ಇದೇ ಥರ ಇರುತ್ತೆ, ಹೌದಾ. ಎಕ್ಸೆಪ್ಟ್ ಸೀಸಿಯಂ ಹೆಲೈಡ್ ಹ್ಯಾಸ್ BCC ಸ್ಟ್ರಕ್ಚರ್. ಸೀಸಿಯಂ ಹೆಲೈಡ್ ಏನಿದೆ BCC ಸ್ಟ್ರಕ್ಚರ್ ಇದೆ. ಉಳಿದಿರೋದೆಲ್ಲ ಅಲ್ಕಲಿ ಮೆಟಲ್ ಹೆಲೈಡ್ಸ್ ಎಲ್ಲ ಏನು ಮಾಡ್ತವೆ? ದೇ ವಿಲ್ ಅಡಾಪ್ಟ್ ರಾಕ್ ಸಾಲ್ಟ್ ಸ್ಟ್ರಕ್ಚರ್, ಹೌದಾ. ಅರ್ಥ ಆಯ್ತಾ? ಆಮೇಲೆ ಎಲ್ಲ ಅಲ್ಕಲೈನ್ ಅರ್ಥ ಮೆಟಲ್ಸ್ ಇರುತ್ತೆ ಎಕ್ಸೆಪ್ಟ್ ಬೆರ್ಲಿಯಂ ಆಕ್ಸೈಡ್ ಬಿಟ್ಟು ಉಳಿದಿದೆಲ್ಲ ಇರುತ್ತೆ ರಾಕ್ ಸಾಲ್ಟ್ ಸ್ಟ್ರಕ್ಚರಲ್ಲಿ. ನೆನ್ಬಿಟ್ಕೊಂಬಿಡಿ ಇದನ್ನು. ಓಕೆ ಡಿಯರ್ ಫ್ರೆಂಡ್ಸ್, ಇಷ್ಟು ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಿದ್ದರೆ ನೀವು ಎಲ್ಲ ಥರ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಟಾಪಿಕ್ದು ಕ್ವಶನ್ಸೊಂದಿಗೆ ಸಿಗ್ತೀನಿ. ಸೊ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್, ಹೌದಾ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.